ಮೇಡಮ್ ಹಾಲು. ಮೇಡಮ್ ಸರ್ ಇದ್ದಾರಾ? ಇದ್ದಾರೆ. ಯಾಕೆ ಕರಿತೀರಾ? ಆಗಲ್ಲ, ಸರ್ ಮಲ್ಕೊಂಡಿದ್ದಾರೆ. ಏನ್ ವಿಷಯ ಅಂತ ಹೇಳು. ಸರ್ ಬಂದ್ಮೇಲೆ ಈ ಬಿಲ್ ಕೊಟ್ಬಿಡಿ. ನನಗೆ ಕೊಟ್ರೆ ಅವ್ರಿಗೆ ಕೊಟ್ಟಂಗೆ ಹೋಗು. ಸರಿ ಸರಿ ಮೇಡಮ್. ರಾಮುಲಮ್ಮ. ರಾಮ್ಲಮ್ಮ. ಬರ್ತಾ ಇದ್ದೀನಿ. ಯಾರು? ಏನ್ ಬೇಕು ನಿಮ್ಗೆಲ್ಲ? ಉಪ್ಪಿನಕಾಯಿಗೋಸ್ಕರ ಅಲ್ಲ, ಪೆನ್ಷನ್ ಬಗ್ಗೆ. ಪೆನ್ಷನ್? ಇನ್ನೆಲ್ಲಮ್ಮ ಪೆನ್ಷನ್ ಕಿತ್ಕೊಂಡ್ಬಿಟ್ರಲ್ಲ. ಏನ್ ಮಾಡೋದಮ್ಮ, ವ್ಯಾಪಾರದ ದುಡ್ಡೇ ಬರ್ತಾ ಇಲ್ಲ. ವ್ಯಾಪಾರ ಇದೆ ಅಂತ ಪೆನ್ಷನ್ ಬರ್ತಾ ಇಲ್ಲ. ನಿನ್ ಕಷ್ಟನ ದೇವ್ರು ಅರ್ಥ ಮಾಡ್ಕೊಂಡಿದ್ದಾನೆ. ನಿನ್ಗೆ ಮತ್ತೆ ಪೆನ್ಷನ್ ಕೊಡ್ತಿದ್ದಾರೆ. ಏನಮ್ಮ ಏನಂದೆ? ಮತ್ತೆ ಹೇಳು. ನಿನ್ ಆಫೀಸ್ ಬಂದ್ ಫೋಟೋ ಕೊಟ್ರೆ ನಿನ್ ಪೆನ್ಷನ್ ನಿನ್ ಕೈಗೆ ಬರುತ್ತೆ. ಅಯ್ಯೋ ಅಯ್ಯ, ನೀನ್ ದೇವ್ರಯ್ಯ, ದೇವ್ರು. ನಿಜವಾಗ್ಲೂ ನೀನು ದೇವ್ರಯ್ಯ. ನಮ್ಮಮ್ಮ ನನ್ ತಾಯೇ. ಬಂದ್ಬಿಡ್ತೀನಿ. ಇಲ್ ನೋಡು, ಎಲ್ಲ ಜಾಡಿಗಳಲ್ಲಿ ಹಾಕಿ ಈಗ್ಲೇ ಬಂದ್ಬಿಡ್ತೀನಿ. ಸರಿ. ಏನೇ ಸುಗುಣಮ್ಮ, ಏನೋ ನಗ್ತಾ ಇದ್ರಿ ಎಲ್ರು? ಈಗ ನೋಡಿ. ಏನೇ ತಿರುಗ್ರಾಣಿ, ಇವಾಗ ತಿರುಗು. ನಿನ್ ಮುಖಕ್ಕೆ ಮಾವಿನಕಾಯಿ ಚಟ್ನಿ ಹಾಕ. ನಗ್ತಾ ಇದ್ರಲ್ಲೇ, ಇವಾಗ ನಗ್ರಿ. ಬೇಗ ಬಾ. ಬಂದ್ಬಿಡ್ತೀನಮ್ಮ, ಈಗ್ಲೇ ಬಂದ್ಬಿಡ್ತೀನಿ. ಲಲಿತಾ, ಬರ್ತಾ ಇದೀನಿ. ನೈಟ್ ಬರೋದು ಲೇಟ್ ಆಗುತ್ತೆ. ಡಿನ್ನರ್ ಕೂಡ ಆಚೆನೆ. ಏನ್ರಿ? ಹಾಲಪ್ಪ ಹಾಲ್ ಬಿಲ್ ಕೊಟ್ಟಿದ್ದಾನೆ. ಇದೇನು ಕಟ್ಟಿದ್ದೀನಿ? ನನ್ಗೇನ್ ಗೊತ್ತು? ಸರಿ, ನಾನು ಮಾತಾಡ್ತೀನಿ ಬಿಡು. ಹುಷಾರು. ಸರ್ ಗುಡ್ ಮಾರ್ನಿಂಗ್ ಸರ್. ಸ್ಕ್ಯಾನಿಂಗ್ ಮಿಷನ್ ರಿಪೇರ್ ಆಗಿದೆ, ಬಿಲ್ ಕಳ್ಸಿದ್ದಾರೆ ಸರ್. ನಾನು ಆಲ್ರೆಡಿ ಪೇ ಮಾಡಾಯ್ತಲ್ಲ. ಏನೋ ಸರ್, ಬಿಲ್ ಕಳ್ಸಿದ್ದಾರೆ. ಸರಿ, ನಾನು ನೋಡ್ತೀನಿ ಬಿಡು. ಓಕೆ ಸರ್. ಏನ್ರಿ? ಹಾಲಪ್ಪ ಹಾಲ್ ಬಿಲ್ ಕೊಟ್ಟಿದ್ದಾನೆ. ಸಿಗ್ನೇಚರ್ ಒಂದೇ ತರ ಇದೆಯಲ್ಲ. ಹಲೋ, ಎಲ್ಲಿದ್ಯೋ? ಏನ್ ಬೇಕು ನಿಮ್ಗೆ? ಬನಶಂಕರಿ ಏರಿಯಾವರೆಗೂ ಡ್ರಾಪ್ ಬೇಕು. ನನಗೆ ರೂಟ್ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ಗೊತ್ತಲ್ಲ. ಸ್ಟಾರ್ಟ್ ಮಾಡು. ಅಬ್ಬಬ್ಬಾ ದೇವ್ರೆ, ಇಷ್ಟು ದಿನಕ್ಕೆ ಆ ದೇವ್ರ ಕರುಣೆ ಇಡ್ತಾ ಇದ್ದಾನೆ. ಪೆನ್ಷನ್ ಬಂದ್ಬಿಟ್ರೆ ಇನ್ನು ಹಾಯಾಗಿರುತ್ತೆ. ನಿಂಬೆಹಣ್ಣು ಕಿವುಚಿದ್ ಮುಖದವನೆ, ನನ್ ಮುಖ ಏನ್ ನೋಡ್ತೀಯೋ? ನಡಿಯೋ. ಎಲ್ಗೋಗ್ಬೇಕು ಅಂತ ಹೇಳ್ದಲ್ಲ, ಎಲ್ಗಮ್ಮ ಹೋಗೋದು? ಎಲ್ಲಿಗೆ ಹೋಗ್ಬೇಕು? ನಾನು ಹೇಳ್ತೀನಿ, ಹೋಗಿ. ಅಮ್ಮಮ್ಮ ಬಂದ್ರಾ? ನಡೀರಿ. ನಿನ್ಗೆ ಕಣ ಸೆಟಪ್ ಹಾಕಿರೋದು, ಕುತ್ಕೋ.
ಏಯ್ ಯಾರು ನೀವೆಲ್ಲ? ನಾನು ಯಾರಂತ ಗೊತ್ತಾ? ಡಾಕ್ಟರ್ ರಂಜಿತ್ ಪಿ. ಪಿ ಅಂದ್ರೆ ಪೋತಲೂರು. ಆಮ್ ಐ ಕರೆಕ್ಟ್? ನನ್ನ ಕಿಡ್ನಾಪ್ ಮಾಡ್ತೀರನ್ರೋ? ನಿನ್ನ ಕಿಡ್ನಾಪ್ ಮಾಡದ ಪ್ರೂಫ್ ಏನೋ? ದಾರಿಲಿ CCTV ಕ್ಯಾಮ್ರಾ ಇರೋದಿಲ್ವೇನೋ? ಒಂದ್ಸಲ ರಿವೈಂಡ್ ಮಾಡಿ ನೋಡೋ. ಏನ್ ಬೇಕು ನಿಮ್ಗೆ? ಬನಶಂಕರಿ ಏರಿಯಾವರೆಗೂ ಡ್ರಾಪ್ ಬೇಕು. ರೂಟ್ ಗೊತ್ತಿಲ್ಲ ನನಗೆ. ಗೂಗಲ್ ಮ್ಯಾಪ್ ಗೊತ್ತಲ್ಲ. ಏನೋ ಆ ಕ್ಯಾಮ್ರಾಲ್ ಎಲ್ಲಾರು ನಾವು ಕಾಣಿಸ್ಕೋತೀವ? ನಾವು ಮಾರ್ಗದರ್ಶನ ತಗೊಂಡಿದೀವಿ. ಕ್ಯಾಮ್ರಾ ಕಣ್ ತಪ್ಸಿ ಕಿಡ್ನಾಪ್ ಹೇಗ್ ಮಾಡ್ಬೇಕು ಅಂತ ಕಲ್ತ್ಕೊಂಡಿದೀವಿ. ಹೇಯ್ ಏನಾರು ಕಿರ್ಚ್ಕೊಂಡೆ ಅನ್ಕೋ, 2 ತುಟಿನ ಹೊಲ್ದು ಬಿಡ್ತೀನಿ. ಒದ್ದಾಡ್ಕೊಂಡ್ ಸಾಯ್ತ್ಯಾ ನನ್ ಮಗ್ನೆ. ಆ ಹುಡ್ಗಿ ಎಲ್ಲಿದ್ದಾಳೋ? ಯಾವ ಹುಡ್ಗಿ? ಅಪ್ಪ ಏನು ಗೊತ್ತಿಲ್ಲಪ್ಪ ಈ ಚಿಕ್ಕ ಹುಡುಗಂಗೆ. ಮೈಂಡ್ ಯುವರ್ ಲ್ಯಾಂಗ್ವೇಜ್. ಆ ಹುಡ್ಗಿ ಅಂದ್ರೆ ಯಾರು? ಆ ಹುಡ್ಗಿ ಕುಲ ಗೋತ್ರ ಇಲ್ವಾ? ಪ್ರೀತಿ. ಪ್ರೀತಿ ನಿನ್ಗೇನ್ ಗೊತ್ತು? ಪ್ರೀತಿ ಎಲ್ಲಿದ್ದಾಳೆ? ಫೋಟೋ ತೆಗಿಯೋವಾಗ ಅಲ್ಲಾಡ್ತೀನಿ ಅಂತ ಅಗ್ಗದಲ್ಲಿ ಕಟ್ಟಾಕ್ತಿದ್ದೀರಾ? ಈ ಹುಚ್ಚ ಮುದ್ಕಿ, ನಿಂಗಿನ್ನೂ ಅರ್ಥ ಆಗಿಲ್ವಾ? ನಿನ್ನ ಕಿಡ್ನಾಪ್ ಮಾಡಿದೀವಿ. ನಾವ್ ನಗ್ಬೇಕಾಗಿರೋದ್ ನೀನ್ ಯಾಕೆ ನಗ್ತಿದ್ಯಾ ಮುದ್ಕಿ? ನಿಮ್ ಮಗಕ್ಕೊಂದಿಷ್ಟು. ನಾನ್ ಚಿಕ್ಕ ವಯಸ್ಸಲ್ಲಿ ಯಾವತ್ತೋ ಕೇಳಿದ್ದೆ ಕಿಡ್ನಿಗೋಸ್ಕರ ಕಿಡ್ನಾಪ್ ಮಾಡ್ತಾರೆ ಅಂತ. ಮತ್ತೆ ಈಗ ನೋಡ್ತಿದೀನಿ ನನ್ ಕಿಡ್ನಿ ಹಾಳಾಗೋಗಿದೆ. ನಿಮ್ಗೆ ಯಾರಿಗೂ ಉಪಯೋಗಕ್ಕೆ ಬರಲ್ಲ. ನಿನ್ ಕಿತ್ತೋಗಿರೋ ಕಿಡ್ನಿ ಯಾರಿಗೆ ಬೇಕು? ನನಗ್ ಗೊತ್ತೇ ನಿಮ್ಗೆ ಏನ್ ಬೇಕೋ. ಆ ಉಪ್ಪಿನಕಾಯಿ ಅವನ್ ತಾನೇ ನಿಮ್ಮನ್ ಕಳ್ಸಿರೋದು. ಅವನಿಗೆ ಹೇಳಿ ರಾವಲಮ್ಮನ ಹತ್ರ ಇಟ್ಕೊಂಡ್ರೆ ಅವನ್ ಉಪ್ಪಿನಕಾಯಿಗಳು ಅವನು ಹೊಟ್ಟೆ 2 ಒಡೆಯುತ್ತೆ ಅಂತ. ಅವನು ಹಾಳಾಗ್ ಹೋಗ, ಅವನು ನಾಶ ಆಗ್ ಹೋಗ, ಅವನು ಪಿಂಡ ನಾಯಿ ತಿನ್ನ, ಅವನ ಹೆಂಡತಿ ಮುಂಡೆ ಆಗ, ಅವನಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿ, ಅವನ ಹೆಂಡತಿ ಪಕ್ಕದ ಮನೆ ಅವನ ಜೊತೆ ಓಡೋಗ್ಲಿ. ನಿನ್ ಹರಿಕತೆ. ಆದ್ರೂ ನಿಮ್ಗೇನೇ ಬೇಕೋ? ಮದ್ವೆಗಳಾದ್ರೆ 4 ಜನ ಎತ್ತು ಹಾಲ್ ಕುಡ್ಸೋ ತಾಯಂದ್ರಾಗ್ತಿದ್ರಿ. ಕತ್ತೆ ತರ ಬೆಳೆದಿದ್ದೀರಾ. ನಿನ್ಗೂ ನನ್ನ ಪ್ರೀತಿಗೇನೋ ಸಂಬಂಧ? ಪ್ರೀತಿ ನಿನ್ನವಳಲ್ಲ, ನನ್ನವಳು. ಇದ್ ನನಗ್ ಗೊತ್ತೇ. ಇದೆಲ್ಲ ಅವನೇ ಮಾಡ್ತಿರೋದು ಅಂತ. ಎಲ್ಲೇ ಅವನು? ನೋಡ್ಬಿಟ್ಯಾ? ಓಡಾಗ್ತಾ ಇದ್ದಾನೆ, ಇಟ್ಕೊಳ್ರ ಅವನ್ನ. ಜರ್ಗಲ್ವಾ? ಇತ್ತಗೋ ಈ ದುಡ್ಡು, ನಿಂದೆ. ಥ್ಯಾಂಕ್ಸ್ ಅಣ್ಣ. ಬಟ್ರು ಹಿಡಿಯೋ ಅವನ್ನ, ಹಿಡಿಯೋ, ಹಿಡ್ಕೊಳ್ಳೋ ಅವನ್ನ. ಕೊನೆಗೂ ಸಿಗಾಕೊಂಡ.
ಸ್ಟೂಡೆಂಟ್ ಅಡ್ಮಿಷನ್ ಲಾಸ್ಟ್ ಡೇಟು, ಅದಕ್ಕೆ ಹಂಗೆ ಓಡ್ತಾ ಇದ್ದಾರೆ. ಹಿಡಿಯೋ, ಓಡ ಓಡ, ನಿಂತ್ಕೊಳ್ಳೋ, ಐ ನಿಂತ್ಕೊಳ್ಳೋ, ಐ ನಿಂತ್ಕೊಳ್ಳೋ, ಓಡೋ, ಹಿಡಿಯೋ. ಬಾಬಾ ಬಾಬಾ ಸರ್, ಏನೋದು? ಲುಂಗಿ ಸರ್. ಕಾಣಿಸ್ತಾ ಇದೆ ಲುಂಗಿ ಎಲ್ಲ ಅದ್ರೊಳಗಿಂದು. ಬೇಗ ಕಟ್ಕೊಳ್ಳೋ, ನೋಡಕ್ ಆಗ್ತಿಲ್ಲ ಕಣ್ಣಲ್ಲಿ. ಇದ ಜಾಕಿ ಸ್ಟಿಕ್ಕರ್ ಸರ್. ಇದ್ ಬರೀ 30 ರೂಪಾಯಿ ಅಷ್ಟೇ. ಅರ್ಥ ಆಗ್ತಿದೆ. ಏನಕ್ಕೆ ಬಂದಿದೆ ಹೇಳು. ಸರ್, ಮೊದ್ಲು ದುಡ್ಡು ತಗೊಂಡು ಆನ್ಲೈನ್ ಅಡ್ಮಿಷನ್ ಮಾಡ್ಕೊಳ್ಳಿ ಸರ್. ನೀನ್ ಹೇಳ್ತಿರೋದು ಸಿಂಕ್ ಆಗ್ತಿಲ್ಲ ಕಣೋ. ನಂಬದಿಲ್ವಾ? ನೋಡಿ ಸರ್, ನೋಟಿಸ್ ಬೋರ್ಡ್ನ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ರ್ಯಾಂಕರ್ ನಾನು. ಸೇಮ್ ಹಾಗೆ ಇದೆಯಾ ಕಣೋ? ಹಾಗಲ್ಲ ಸರ್, ಅದು ನಾನೇ. ಮತ್ತೆ ಈ ಲುಂಗಿ ಏನೋ, ಆ ರೌಡಿಗಳೇನು? ಫಸ್ಟ್ ಎಂಟ್ರಿ ಮಾಡಿ ಸರ್, ನಾನು ಹೇಳ್ತೀನಿ. ಮೊದ್ಲು ವಿಷಯ ಹೇಳೋ. ಎಷ್ಟೋ ವರ್ಷದ ಆಸೆಯಂತೆ ನಾನು ನಿಮ್ಮ ವಿದ್ಯಾಲಯದಲ್ಲಿ ವಿದ್ಯಾ ಕಲಿಬೇಕು ಅಂತ. ಕನ್ನಡದಲ್ಲಿ ಹೇಳೋ. ಓ, ನೀವು ಕನ್ನಡ ಮೀಡಿಯಂ ಅಲ್ವಾ? ಹೇಳ್ತೀನಿ. ನಿಮ್ ಕಾಲೇಜಲ್ಲಿ ಸೀಟ್ ಸಿಗ್ಬೇಕು ಅಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬರಬೇಕು, ಇಲ್ಲಾಂದ್ರೆ ಡೊನೇಷನ್ ಜಾಸ್ತಿ ಕಟ್ಬೇಕು. ರ್ಯಾಂಕ್ ಬಂದಿದೆ ಅಲ್ವಾ? ಬಂತು ಸರ್, ಒಳ್ಳೆ ರ್ಯಾಂಕ್. ಮತ್ತೆ ಈ ಫೋಟೋ ಏನೋ? ಸರ್, ನಾನೇ ಇಟ್ಟಿದ್ದು. ಮತ್ತೆ ಆ ರೌಡಿಗಳು? ಉದರ್ ದೇಕೋ. ಏಯ್ ನಿಲ್ಸ, ಆಗ್ಲಿಂದ ಒಂದ್ ಪ್ಯಾಕೆಟ್ ಹೊಡೆದಿದ್ಯಾ? ಟೆನ್ಷನ್ ಆಗಿತ್ತು ಕಣೋ. 70,000 ರೂಪಾಯಿ ಬೇಕಿತ್ತು. 70,000ಕ್ಕೆ ಒಂದ್ ಪ್ಯಾಕೆಟ್ ಪೂರ್ತಿ ಹೊಡೆದಿದ್ಯಾ ಅಂದ್ರೆ 2 ಲಕ್ಷ ಕೇಳಿದ್ರೆ ಇನ್ನೆಷ್ಟು ಪ್ಯಾಕೆಟ್ ಹೊಡಿತೀಯೋ? ಅಷ್ಟೊಂದು ದುಡ್ಡು ಏನಕ್ಕೋ? ಕಾಲೇಜ್ ಸೀಟ್ಗಾಗಿ ಮಗ, ಪ್ಲೀಸ್ ಕಣೋ. ಲೋ ಬಾನು, ನಿನ್ ಸಾಲ್ಗಾರ ಲಿಸ್ಟ್ ತೆಗೆದ್ರೆ ಈ ಏರಿಯಾ ಪೂರ್ತಿ ಇದಾರ್ ಕಣೋ. ನಿನಗೆ ಸಾಲ ಕೊಡ್ಸೋದ್ ಕಷ್ಟ ಕಣೋ. ನನಗ್ ಸಾಲ ಬೇಡ ಕಣೋ, ಗಿಫ್ಟ್ ಆಗಿ ಕೊಟ್ಬಿಡು ಸಾಕು. ಅಯ್ಯೋ ಲೇ, ನಿನ್ನ ಹೆಸರು ಹೇಳಿದ್ರೆ ಗಿಫ್ಟ್ ಅಲ್ಲ ಕಣೋ, ನನ್ ಕೈಗಳೇ ತೆಗಿತಾರ ಕಣೋ. ಪ್ಲೀಸ್ ಕಣೋ, ಹೆಲ್ಪ್ ಮಾಡೋ ನನಗೆ. ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಪ್ಲೀಸ್ ಕಣೋ, ಹೆಲ್ಪ್ ಮಾಡೋ. ಸರಿ, ನಿನ್ಗೊಂದ್ ನಂಬರ್ ಮೆಸೇಜ್ ಮಾಡ್ತೀನಿ, ಮ್ಯಾನೇಜ್ ಮಾಡ್ಕೋ. ಹಾ ಸರಿ ಆಯ್ತು. ಏಯ್ ಹುಷಾರ್ ಕಣೋ. ಜಾಗ್ರತೆ ಹೇಳೋದು ಭಯ ಪಡೋರ್ಗೇನೆ. ಈ ಜೇಮ್ಸ್ ಬಾಂಡ್ ತರ ಬಾನು ಅಂತವ್ರಿಗೆ ಅಲ್ವೇ ಅಲ್ಲ. ಟೆನ್ 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 ಟೆನ್. This is how we like it. 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 ಮುತ್ತು ಮೆಸೇಜ್ ಮಾಡಿದ ಮೇಡಮ್. ನಂಗೂ ಕಳ್ಸಿದ್ದಾರೆ ಏನದು ಮೆಸೇಜ್. ಓಹ್, ನಾನೇ ಕೊಟ್ರೆ ತಗೊಂಡು ಹೋಗ್ತೀನಿ. ಇಲ್ಲಿ ಕೊಟ್ರೆ ಚೆನ್ನಾಗಿರಲ್ಲ, ಒಳಗೆ ಬಾ ಕೊಡ್ತೀನಿ. ಇಲ್ಲಿ ಕೊಟ್ರೆ ಚೆನ್ನಾಗಿರಲ್ಲ, ಬನ್ನಿ ಬನ್ನಿ, ಒಳಗ್ ತಗೋತೀನಿ. This is how we like ಅಯ್ಯೋ ಯಪ್ಪ. ಮೇಡಮ್, ಕಟ್ಕೋ. ಮೇಡಮ್ ಲುಂಗಿ ಯಾಕೆ ಮೇಡಮ್? ಅವನು ನನಗೆ ಎಲ್ಲಾನು ಹೇಳಿದಾನೆ. ಕಟ್ಕೋ. ದುಡ್ಡುಗೋಸ್ಕರ ಬಂದ್ರೆ ಲುಂಗಿ ಕಟ್ಕೊಂಡ್ರೆ ಏನರ್ಥ? ಇದ್ ಕಟ್ಕೊಂಡ್ರೆ ದುಡ್ಡು ಸಿಗುತ್ತೋ ಏನೋ. ಸರ್,
ಆಂಟಿ ನುಗ್ಗಿ ಕೊಟ್ಟಿದ್ದು ಸರ್. ನನ್ಗೇನು ಗೊತ್ತಿಲ್ಲ ಸರ್. ಪ್ಲೀಸ್ ಸರ್, ನಿಮ್ ಕಾಲ್ ಹಿಡ್ಕೋತೀನಿ ಸರ್, ನನ್ನ ಕ್ಷಮಿಸ್ಬಿಡಿ ಸರ್. ಸರ್ ಸಾರ್ ಅಲ್ಲ, ಮತ್ತೆ ಸರಸ. ನೀ ನನಗಿಷ್ಟ ಅದೇ, ನನ್ನ ತಪ್ಕೋ, ನನ್ನ ಇಸ್ಕೋ. ತಪ್ಕೋಬೇಕಾ ಸರ್? ಅವೆಲ್ಲ ಆಗಲ್ಲ ಸರ್. ನೀವು ಮುತ್ತು ನನ್ ಕೈ ಸಾಯ್ತೀಯೋ ಅಮ್ಮ. ನನಗೂ ಅದೇ ಬೇಕು. ಬಾ ನನ್ನ ಸೈಸು. ಸರ್ ಬಾ, ಸರ್ ನನಗೂ ಅದೇ ಬೇಕು. ದುಡ್ಡು ನನ್ನ ಇಸ್ಕೋ, ನಿನ್ಗೋಸ್ಕರನೇ ದೇಹ. ಇಟ್ಕೊಳ್ಳೋ ಅವ್ನ. ಸರ್ ಅವರು ಕೂಡ ನಿಮ್ ತರನೇ ಇದ್ರು ಸರ್. ಚಿಚ್ಚಿ, ನೀನ್ ಹೇಳ್ತಿರೋದು ನಿಜನಾ? ಸರ್ ಮೊದ್ಲು ಎಂಟ್ರಿ ಮಾಡ್ಕೊಳ್ಳಿ ಸರ್. ದೊಡ್ಡ ತೊಂದರೆಯಿಂದ ತಪ್ಪಿಸ್ಕೊಂಡಿದ್ಯಾ ಕಣೋ. ನಿಲ್ಲ, ಅಡ್ಮಿಷನ್ ಎಂಟ್ರಿ ಮಾಡಿದೀನಿ ತಾನೆ. ಬೆಸ್ಟ್ ಆಫ್ ಲಕ್ ಕಣೋ, ಚೆನ್ನಾಗಿ ಓದು. ಸರ್ ಬೆಸ್ಟ್ ಆಫ್ ಲಕ್ ಯಾರಿಗೆ ಬೇಕು ಸರ್? ನಿಮ್ ಕಾಲೇಜಲ್ಲಿ ಯಾವ್ದಾದ್ರು ಒಳ್ಳೆ ಹುಡುಗಿದ್ರೆ ಹೇಳಿ ಸರ್, ಲೈಫ್ ಸೆಟಲ್ ಆಗ್ಬಿಡುತ್ತೆ. ಏನೋ ಈ ಆಂಗಲ್? ಈ ಆಂಗಲ್ ನಿಮ್ ಕಾಲೇಜ್ಗೆ ಜಾಯಿನ್ ಆಗೋ ಹಾಗೆ ಮಾಡಿದ್ದು. ಯಾಕೆ ಸರ್? ಇಂಥ ದಾರುಣ ಸಮಾಜದಲ್ಲಿ ದುಡ್ಡು ಸಂಪಾದನೆ ಮಾಡೋದು ತುಂಬಾನೇ ಕಷ್ಟ ಇದೆ ಸರ್, ತುಂಬಾ ಕಷ್ಟ. 10 ರೂಪಾಯಿ ಕೊಟ್ಟು ಶೇರ್ ಆಟೋ ತಗೊಳಕ್ಕೆ ಹೋಗಿರ್ತಾರೆ ಇವನು, ಅಡಿ ಕಾರ್ಡ್ ತಗೊಳಕ್ಕೆ ಯೋಗ್ಯತೆ ಇರೋಂಥ ನಮ್ ಕಾಲೇಜಿಗೆ ಬಂದಿದ್ದಾನೆ ಸರ್. ಇದೊಂದೇ ದಾರಿ ಸರ್, ಇದೊಂದೇ ದಾರಿ. ವಿಷಯ ಏನಂದ್ರೆ ದುಡ್ಡಿನ ಹುಡುಗಿನ ಮದ್ವೆ ಆದ್ರೆ ಲೈಫ್ ಸೆಟಲ್ ಆಗುತ್ತೆ ಸರ್. ಸತ್ಯ, ಇವ್ ನಿನಗೆ ಮುಂಚೆ ಗೊತ್ತಿದ್ದಾನೆ ಸರ್. ಅವ್ನು ನನ್ನ ಚಡ್ಡಿ ದೋಸ್ತು, ಚಿಕ್ಕ ವಯಸ್ಸಿಂದ ನನ್ನ ಬೆಸ್ಟ್ ಫ್ರೆಂಡ್ ಸರ್ ಅವನು. ಲೇ, ನೀನ್ ಎಲ್ಲೋ ನೋಡಿದೀನಿ ಕಣೋ. ಸರ್ ನೋಡಿರೋದೇನ್ ಸರ್? ನಮ್ ಎಂಟ್ರೆನ್ಸ್ ಎಕ್ಸಾಮ್ ಎಂಟ್ರಿ ಕೊಟ್ಟಿದ್ನಲ್ಲ ಅವನು. ಈ ದುಡ್ಡಿಟ್ಕೊಂಡು ಕ್ವಶನ್ ಪೇಪರ್ ಏನೋ ಕೆಲಸ ಮಾಡ್ತಿದ್ಯಾ ನೀನು? ಇಲ್ಲಿ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ಯಾ ನೀನು? ಒಬ್ಬ ದೇವತಾ ಮನುಷ್ಯ ಪ್ರಿನ್ಸಿಪಲ್ ಇರೋಂತ ಈ ಕಾಲೇಜಲ್ಲಿ ಲಂಚ ಕೊಡ್ತೀನಿ ನಿಂತ್ಯಾ ನೀನು? ಸತ್ಯ, ಏನೋ ಬಂದ್ಬಿಟ್ರಾ ಸರ್? ನೋಡಿ ಸರ್, ಇವನು ನೋಡ್ದೆ. ಏನೋ ಕ್ವಶನ್ ಪೇಪರ್ ಬೇಕಂತೆ ಸರ್ ಇವನ್ಗೆ. ಅದು ಎಕ್ಸಾಮ್ ಹಾಲಲ್ಲಿ ಗಂಟೆ ಹೊಡೆದ್ಮೇಲೆ ಅಲ್ವೇನೋ ಕೊಡೋದು? ಗಂಟೆ ಹೊಡಿಯಕ್ ಮುಂಚೆನೆ ಬೇಕಂತೆ ಸರ್ ಇವನ್ಗೆ. ತಪ್ಪಲ್ವೇನೋ? ಅದು ನಿಮ್ ಮುಂದೆ ಹೇಳ್ಬೇಕಾ ಸರ್? ಹಾಗಿದ್ರೆ ಅವ್ರಿಗೆ ಹೇಳು. ಹಿಂದೆ ಮಾತಾಡೋದೇನೋ? ನಮ್ ಸರ್ ಸಿಂಹ. ಮೊದಲನೇ ಪ್ರಶ್ನೆ ಉತ್ತರ 6ನೇ ಪೇಜ್ ಅಲ್ಲಿ ಇದೆ ಅಂತ ಹೇಳಕ್ ಆಗ್ತಾ? 2ನೇ ಕ್ವಶನ್ ಆನ್ಸರ್ 3ನೇ ಪೇಜ್ ಅಲ್ಲಿ ಇದೆ ಅಂತ ಹೇಳಕ್ ಆಗ್ತಾ? ಹಾಗೆ ಕಾಲೇಜಲ್ಲಿ ಸೀಟ್ ಸಂಪಾದನೆ ಮಾಡಿದೆ ಸರ್. ನಾಳೆಯಿಂದ ಕಾಲೇಜಲ್ಲಿ ಒಂದೇ ಕೆಲಸ. ಏನ್ ಕೆಲ್ಸನೋ? ಜೋಡಿನ ಸೆಟ್ ಮಾಡ್ಕೋಬೇಕು ಸರ್. ಇದೇನ್ ಜೋಡಿ ನಂಬರ್ 1 ಏನೋ? ಬರ್ತೀನಿ ಸರ್. ಲೇ, ಆಲ್ರೆಡಿ ಬಂದಿದ್ಯಲ್ವಾ, ಈಗ ಸ್ಟಾರ್ಟ್ ಮಾಡು. ಬಾ. ಓಕೆ, ಹಾಕು ಕೈ. ಮಾಡ್ತೀನಿ. ಲೇ, ಅಟಿಂಗ್, ಲೇ, ಲೇ, ಅಟಿಂಗ್, ಲೇ, ಅಟಿಂಗ್. ಲೇ. ಅಟಿಂಗ್. ಈ ಮದ್ವೆ ಮಗನ್ನ 23 ಗಂಟೆ ಹೊಡೆದ್ರೂ ಕೂಡ 1 ಗಂಟೆ ನನ್ಗೇನು ಮಾಡಕ್ಕಾಗೋದಿಲ್ಲ. ಆ 1 ಗಂಟೆ ಸಾಕು, ಇಡೀ ಪ್ರಪಂಚನ್ ಗೆಲ್ಲೋಂಗಿರುತ್ತೆ. ಮಂಚ ಹತ್ತಿರೋ ಹುಡುಗಿನ, ಹಂಗೆ ಸಿಗೋ ಸ್ವೀಟನ್ನ ಯಾರೂ ಬಿಟ್ಕೊಡೋದಿಲ್ಲ. ಬರ್ಲಾ? ನಿಂಗೊಬ್ಳಿಗೇಣ ರೋಷ, ನನಗಿಲ್ವಾ? ಗಂಡ್ಸು ಕಣೆ, ಆ ಕಡೆ ತಿರುಗಿ ಮಲ್ಗ್ತೀನಿ. ನಂಗೆ ಗೊತ್ತೇ ಹುಡುಗಿರ್ ಬಗ್ಗೆ. ಬೆಳಗ್ಗೆ ಎಲ್ಲ ನನ್ ಗಂಡ ಹಿಂಗೆ, ನನ್ ಗಂಡ ಹಂಗೆ ಅಂತೀರ. ರಾತ್ರಿ ಆಯ್ತು ಅಂದ್ರೆ ನನ್ ಗಂಡ ಹಿಂಗೆ ಅಂತಾನೆ ಹೇಳ್ತಾರೆ. ಹಲ್ಲು ಉದುರುತ್ತೆ. ಯಾರ್ದು? ಮಾಡು ನೋಡೋಣ. ಹಲ್ಲಂದ್ರೆ ಇದೆ. ಹಲ್ಲಂದ್ರೆ ಇದ? ಡೇಯ್, ಆಗ್ಲಿಂದ ಮಾಡಿದ್ದೆಲ್ಲ ನೀನೇನಾ?
ಬಾ ಹೊರಗ್ ಬಾ. ಬರ್ತಾ ಇದ್ದೀನಿ ಕಣೋ. ಏಯ್, ಆರಾಮಾಗಿ ಮಲ್ಗೋದಿಕ್ಕೂ ಬಿಡೋದಿಲ್ವೇನೋ? ಕಾಲೇಜಿಗೆ ಬಂದೆ ಕೆಲ್ಸ ಆಯ್ತಲ್ಲ, ಮನೆಗ್ ಬಂದ್ರೆ ತಂಗಿ ಬೈತಾಳನ್ ಗೊತ್ತು ತಾನೆ. ಹುಡುಗಿ ಬಗ್ಗೆ ಹೇಳ್ತೀನಂದೆ. ಲೇ, ಈ ಟೈಮಲ್ಲಿ ಹುಡುಗಿರ್ ಬಗ್ಗೆ ಏನೋ? ಮತ್ತೆ ಈ ಟೈಮಲ್ಲಿ ಮದುವೆ ಯಾಕೋ? ಅಂದ್ರೆ ಅದು ಹಿಂಗೆ ನನಗೂ ಅದಕ್ಕೆ. ಏನದು ಪಾನ್ಸ್ ಪೌಡ್ರಾ? ಹೌದು ಕಣೋ. ನಾಳೆ ಅಷ್ಟೊತ್ತು ಹುಡುಗಿ ಬಗ್ಗೆ ಹೇಳಿಲ್ಲ ಅಂದ್ಕೋ, ಪಾನ್ಸ್ ಪೌಡರ್ ತಿನ್ಸ್ಬಿಟ್ಟು ಸಾಯಿಸ್ಬಿಡ್ತೀನಿ ನನ್ನ ಮಗನೆ. ಅರೆ ಸತ್ಯ, ಲೇ ಕರೀತಿದ್ದಳ್ ಕಣೋ, ನೀನ್ ಹೋಗೋ. ಓಹೋ ಓಹೋ, ಎಷ್ಟೊತ್ತು? ತೆಗಿ ತೆಗಿ ತೆಗಿ, ಬೇಗ ಬೇಗ ತೆಗಿಯೋ 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 ತೆಗಿ ತೆಗಿ. ಲೇ ನಿಂತ್ಕೊಳ್ಳೋ. ಈ ಹುಡುಗಿ ಹೆಸರು ಇಂದ್ರಜ, ಆಸ್ತಿ 150 ಕೋಟಿ, ಸಾಲ 250 ಕೋಟಿ. ಈ ಹುಡುಗಿ ಶೈಲಜಾ, ಆಸ್ತಿ 500 ಕೋಟಿ, ವಾರಸ್ದಾರು 500 ಜನ. ಈ ಹುಡುಗಿ ಚಂದ್ರಾವತಿ, ಅಪ್ಪನ ಹೆಸರು ಚಕ್ರವರ್ತಿ, ಆಸ್ತಿ ಎಲ್ಲ ಅಕ್ರಮನೆ. ಲೇ ಮಿಕ್ಕಿದೆಲ್ಲ ನೀನೇ ನೋಡು. ಹುಡುಗಿ ಯಾರು? ನಾನ್ ಹೇಳೋದಿಲ್ಲ. ಯಾಕೆ? ಅವಳು ನನ್ನೋಳು, ನಾನ್ ಕಣ್ಣಿಟ್ಟಿದ್ದೀನಿ. ಕಣ್ಣಾದ್ರಿಡು ಕಾಲಾದ್ರಿಡು, ಆ ಹುಡುಗಿ ನನ್ನವಳೆ, ನನ್ ಜೋಡಿ ಆ ಹುಡುಗಿನೇ. ಆ ಹುಡುಗಿ ನೋಡಿದ್ರೆ ಸಾಯಿಸ್ಬಿಡ್ತೀನಿ. ಆ ಹುಡುಗಿ ಹೆಸರೇನು ಹೇಳು? ಪ್ರೀತಿ. ಪ್ರೀತಿ ಬಾನು. ಅಪ್ಪ 2 ಅಕ್ಷರನೇ. ಪ್ರೇಮ ಲಗ್ನ. ಅರೆ ಇದು ಕೂಡ 2 ಅಕ್ಷರನೇ. ಫಿಕ್ಸ್ ಕಣೋ. ಆಸ್ತಿ ಏನಾದ್ರು ಇದೆಯಾ ಹೇಗೆ? ಅಷ್ಟಿರ್ಬೋದ್ ಕಣೋ, ನಿನ್ಗೆ ಹೇಗೋ ಗೊತ್ತು? ಆದ್ರೆ ಅವಳು ಬೇರೆ ಟೈಪು. ಅದು ಯಾವ ಟೈಪ್ ಆದ್ರೂ ಪರವಾಗಿಲ್ಲ, ನನ್ನ ಹಾರ್ಟ್ ಅಲ್ಲಿ ಆ ಹುಡುಗಿ ಹೆಸರು ಟೈಪ್ ಆಗಿದೆ ಕಣೋ. ಅದು ಅವಳು ಅಲ್ಲ, ಅದ್ಗೆ ಅಂತ ಹೇಳು. ತಂಗಿನೇ. 3 ದಿನ ಒಂದ್ ಕಡೆ, 3 ದಿನ ಇನ್ನೊಂದ್ ಕಡೆ. 3 ದಿನ ಇಲ್ಲಿ ಗೊತ್ತಿಲ್ಲ ಕಣೋ. ಕೆಲ್ಸ ಇದೆ ಕಣೋ. ದುನಿಯಾದಲ್ಲಿ ನಿನ್ನ ನೋಟವೇ ನನಗೆ ಸಿರಿ ಕಣೆ, ಸ್ನೇಹ ಜೊತೆಗಿದ್ರೆ ರೂಟೇ ಕ್ಲಿಯರ್ ಕಣೆ. ಫಾಲೋರೆ ಹುಡುಗಿಯ ಹಿಂದೆ ಚಾಲಾಕಿ ಫ್ರೆಂಡ್ಸ್ ಇದ್ರೆ ಚಲೋರೆ. ನೀನೆ ನನಗೆ ಯಾವಾಗ್ಲೂ ಬೇಕೆ, ನಿಂಗು ನಂಗು ಫಿಕ್ಸ್ ಆದ್ರೆ ಸಾಕೆ. ಎಲ್ಲಲೆ 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 ದುನಿಯಾದಲ್ಲಿ ಎಲೆ ಎಲ್ಲಲೆ ಎಲ್ಲಲೆ ಎಲ್ಲಲೆ. ಕಷ್ಟ ಬೇಡವೋ, ಟೈಮ್ ಎಲ್ಲ ವೇಸ್ಟ್ ಅಲ್ಲೋ, ಕಾಸಿರೋ ಹೆಣ್ಣನು ಹಿಡಿದರೆ ಲೈಫ್ ಎಲ್ಲ ಸೆಟ್ಟು ಕಣೋ. ಬದುಕಂದ್ರೆ 4 ದಿನ ಸೋದರ, ಇರೋ 3 ದಿನವಾದ್ರೂ ರಾಜ ನಂಗೆ ಬದುಕಿರೋ. ನೋಡೋ ನೋಡೋ ಫಿಗರ್ ಹೋಗುತ್ತವಳೋ, ನಡೆಯೋ ನಿನ್ನಡೆಯೇ ನಾಟ್ಯವಾಗಿದೆಯೇ. ಚೀಪು ಲಿಕ್ಕರ್ ಸೀನೆಲ್ಲ ಕಟ್ಟು, ಕಾಸ್ಟ್ಲಿ ವೈನು ಕಟ್ಔಟೇ ಬೆಸ್ಟು. ಆಟೋ ಬಸ್ಸು ಇನ್ನೆಷ್ಟು ಡೇಸು, ಆಡಿ ಕಾರು ಆಹ್ವಾನ ಸ್ಟಾರ್ಟು. ಎಲ್ಲಲೆ ಎಲೆ ಎಲ್ಲಲೆ ಎಲ್ಲಲೆ ದುನಿಯಾದಲ್ಲಿ ಎಲೆ ಎಲ್ಲಲೆ ಎಲ್ಲಲೆ ಎಲ್ಲಲೆ. ಏ ಬಾರೋ.
ಯಾರು ಅದು? ನಮ್ ದೊಡ್ಡ ಭಾವ. ಏನೇ ಇದ್ರೂ ಹುಡುಗಿನ ನೋಡಲೆ ಮಿರ್ಜಾಪುರ ರಾಣಿ ಹಾಗೆ ದರ್ಪದಲ್ಲಿ ಕುಂತವಳೆ. ಇವರಂತ ಬದುಕೆಷ್ಟೋ ಬಾಧೆಯೇ, ಇವಳಂತ ಬೇಬಿಗೆ ಗಾಳನ ಹಾಕಿರೋ. ಕೈಯಲ್ಲಿರೋ ರೇಖೆನ ನೋಡಬೇಡ್ವೋ ಭಾವ, ಲವ್ವಿಗೂ ಲಕ್ಕಿಗೂ ದಿನಗಳು ಎಣಿಸಣ್ಣ. ಕ್ಯಾಶು ಇದ್ರೆ ರೋಮ್ಯಾನ್ಸೆ ಅಣ್ಣ, ದಿನವೂ ನಡೆಯೋದು ಇದೆ ಕಣಣ್ಣ. ನೀನು ನಾನು ಸೇರಬೇಕಲ್ವೇ, ನಿಂಗೂ ನಂಗೂ ಫಿಕ್ಸ್ ಆಗ್ಬೇಕಲ್ಲೇ. ನೀನಾ? ಏಯ್ ನಿಲ್ಸ ನೀನು. ಏನು ಹೇಳ್ತಾ ಇದ್ಯಾ? ದುಡ್ಡಿಗೋಸ್ಕರ ನನ್ನ ಜೀವನನೇ ಹಾಳು ಮಾಡಕ್ ಹೋಗಿದ್ದಲ್ಲ ನೀನು. ಅಪ್ಪೋ, ದುಡ್ಡಿನ ಬಗ್ಗೆ ನೀನೇನ ಮಾತಾಡೋದು? ಲೈ, ನೀನ್ ಕೈ ಕೊಟ್ಟಾಗಿಂದ ಅವ್ನು ನನ್ನ ಕೈ ಬಿಡದೆ ಇಟ್ಕೊಂಡಿದ್ದಾನೆ, ಗೊತ್ತಾ ನಿನ್ಗೆ? ಹಾ, ಮಾಡ್ತಾ ಬಿಡು. ಅವ್ನು ಬರ್ದಿದ ಕಣ. ಫಸ್ಟ್ ಇಲ್ಲೇ ಇದ್ದಾನೆ. Cheers. ಬರ್ರೋ, ಬನ್ನಿ. ತಂಗಿ ಪ್ಲೇಸ್ ಬದಲಾದ್ರು ಬ್ರ್ಯಾಂಡ್ ಬದಲಾಗಿಲ್ಲ. ತಂಗಿ ಅವಳ ನೋಡಿದ್ರೆ ರಾಣಿ ತರ ಅಲ್ಲ, ಅವ್ರ ಕಾರ್ ಡ್ರೈವರ್ ಮಗಳು ಅನ್ಸುತ್ತೆ. ಹೋಗ್ತಾ ಇದ್ದಾಳೆ, ಬರ್ರೋ. ಮಹಾತಾಯಿ ಚೆನ್ನಾಗಿರಮ್ಮ. ಅಪ್ಪ ನನ್ ದೇವ್ರೆ, ನಾನ್ ಮದ್ವೆ ಆಗೋ ಹುಡುಗಿ ದಾನ ಮಾಡ್ತಾ ಇದ್ದಾಳೆ ಕಣೋ. ಮದ್ವೆನಾ? ಹೌದು, ಬನ್ನಿ ಗುರುಗಳೇ. ಇದು ಜಾಸ್ತಿ ಆಯ್ತು. ಸಾಕಿಷ್ಟು ನಿಮ್ಗೆ. ಅಳದವನೇ ಮೇಡಮ್, ಡ್ರೈವರ್ ಕೂತ್ಕೊಳ್ಳಿ. ಅವನು ನೋಡಿದ್ರೆ ಏನೋ ಮಾಡಂಗಿದ್ದಾನೆ ಕಣೋ. ಹೌದ್ ಕಣ, ಅವನನ್ನ ಹಿಡೀರೋ. ಹೌದು ಕಣ. ಏಯ್ ಬರ 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 ಬರ. ಕಾರ್ ಇದೆನಾ? 481 ಅದೇ, ಬೇಗ ಓಡಿಸು. ಹೋಗು ಹೋಗು ಬೇಗ. ಹಲೋ, ಹೈದರಾಬಾದ್ ಕಂಟ್ರೋಲ್ ರೂಮ್, ಆನ್ ಡ್ಯೂಟಿ ಪೊಲೀಸ್. ಮೋಸ್ಟ್ ವಾಂಟೆಡ್ 3 ಜನನ ಅರೆಸ್ಟ್ ಮಾಡಿದ್ದೀವಿ. ಬಿಟ್ಬಿಡಿ ಸರ್. ಆ ಹುಡುಗಿನ ಯಾಕ್ರ ಫಾಲೋ ಮಾಡ್ತಿದ್ರೆ? ಯಾಕಂತ ಕೇಳ್ತಿರಲ್ಲ ಸರ್, 3 ದಿನದಿಂದ ಹುಡುಗಿಗೋಸ್ಕರ ಹುಡುಕ್ತಾ ಇದಾರೆ ಇವರು. ಕರ್ಕೊಂಡೋಗಿ ರೇಪ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್ ಇವರು. ನೋಡ್ತೀರೇನ್ ಸರ್, ಇವ್ರ ಮೇಲೆ ಅಟೆಂಪ್ಟ್ ರೇಪ್ ಕೇಸ್ ಹಾಕ್ಬಿಟ್ಟು ಒಳಗಡೆ ಹಾಕಿ ಸರ್. ಜೀವನ ಪೂರ್ತಿ ಜೈಲಲ್ಲೇ ಕೊಡಬೇಕು, ಹಂಗ್ ಮಾಡಿ ಸರ್ ಇವ್ರಿಗೆ. ಸರ್ ಯಾಕೆ ಸರ್ ನಮ್ಮ ಬಗ್ಗೆ ಹಾಗೆ ಅನ್ಕೋತಾ ಇದ್ದೀರಾ? ನಿಲ್ಲಿಸ್ರು ಸರ್, ನಮ್ಗೆ ಆ ಹುಡುಗಿ ಗೊತ್ತು ಸರ್, ನಮ್ ಕಾಲೇಜೇ. ಆ ವಿಷಯ ಹುಡುಗಿ ಹೇಳ್ಬೇಕ್ರಾ? ಮಲ್ಕೊಂಡಿದ್ದಾಳೆ ಸರ್. ಎದ್ದಾಗ ಹೇಳ್ದಿದ್ರೆ ನಿಮಗಿದೆ ಕಣ್ರ. ಹಿಂಗ್ ಮಲ್ಕೊಂಡಿದ್ದಾಳೆ ನೋಡೋ. ಬಾಮ್ಮ. ಏಯ್, ಎದ್ಬಿಟ್ಲು ಕಣೋ. ನೋಡಮ್ಮ, ಇವ್ರು ನಿನಗೆ ಗೊತ್ತಾ? ಹೇಳಮ್ಮ. ಪ್ರೀತಿ ಹೇಳಮ್ಮ, ನಾನ್ ಸತ್ಯ ಅಲ್ಲ, ನಮ್ ಕಾಲೇಜ್ ಪ್ಯೂನಮ್ಮ. ನೆನ್ಪಾದ್ನ ಅಮ್ಮ?
ಇವಳು ಅಜ್ಜಿ ಕಾಲೇಜಿಗೆ ಸರಿಯಾಗಿ ಬಂದ್ರೆ ತಾನೇ ನೆನ್ಪಾಗೋದು. ನೆನ್ಪ್ ಮಾಡ್ಕೊಳಮ್ಮ, ನೆನ್ಪ್ ಮಾಡ್ಕೊಳಮ್ಮ, ನಿಲ್ಲಿಸ್ರು. ಮಾಡ್ಕೊಳಮ್ಮ. ರಾತ್ರಿ ನೀನ ಕಷ್ಟಪಟ್ಟು ಸೇವ್ ಮಾಡಿದೀನಿ ಗೊತ್ತು ಅಂತ ಹೇಳು ಪ್ಲೀಸ್. ಹೇಳ್ದೆ ಹೋದ್ರೆ ಹೇಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಾಲ್ ಹಿಡ್ಕೋತೀನಿ ಬೇಕಿದ್ರೆ. ಲೇ ಏನೋ ಮಾಡ್ತಿದ್ಯಾ ಅಲ್ಲಿ? ಕಾನ್ಸ್ಟೇಬಲ್ ಒಳಗಡೆ FIR ರೆಡಿ ಮಾಡಿ. FIR ಎಲ್ಲ ಬೇಡ ಸರ್, ಬೇಡ ಸರ್, ಮಾತು ಕೇಳಿ ಸರ್, ಬೇಡ ಸರ್. ತಾಯಿ ಪ್ಲೀಸ್ ತಾಯಿ. ನಮ್ ಕಾಲೇಜ್ ಬದುಕೊಂಡ್ರಿ ಕಣ, ಹೊರಡೆ. ಅಮ್ಮ ಬಾರು ಹೋಗೋಣ. ಸಾರಿ ದುಡ್ಡು ಎಂದು ದುಡ್ಡಿನ ಮುಖ ನೋಡಿಲ್ವಾ? ಹೋಗೋ. ನೀವೇ ಇಟ್ಕೊಳ್ಳಿ. ಸದ್ಯ ಹೇಗೋ ಇಲ್ಲಿಂದ ತಪ್ಸ್ಕೊಂಡ್ವಲ್ಲ. ಸರ್ ಇಷ್ಟೆಲ್ಲ ನಡೆದಿದ್ಯಲ್ಲ, ಆ ಹುಡುಗಿನೊಂದು ಮಾತಾದ್ರು ಕೇಳಿರ ಸರ್? ಯಾಕೆ ಕುಡ್ಕೊಂಡಿದ್ಯಾ ಅಮ್ಮ, ಯಾಕೆ ಒಬ್ಳೆ ಓಡಾಡ್ತಿದ್ಯಾ ಅಂತ? ಇಲ್ವಲ್ಲ, ನಮ್ಮನ್ನ ಕೇಳ್ತೀರಾ ಅಲ್ವಾ? ಗಂಡಸ್ರು ಅಂದ್ರೆ ನಿಮಗೆ ಹಿಂಗೆ ಅಲ್ವಾ? ನೀವು ಕೂಡ ಒಂದು ಗಂಡಸ ಅಲ್ವಾ ಸರ್? ಗಂಡಸ್ರ ಬಗ್ಗೆ ಯೋಚನೆ ಮಾಡ್ಬೇಕು ತಾನೆ. ಒಬ್ಬ ಗಂಡಸ ಯೋಚನೆ ಮಾಡಿ ಸರ್. ಒಳಗಾಕವನ್ನ ಬಾರ ಇಲ್ಲಿ. ಅಬ್ಬಾ ಬಾವಾ ಹಲ್ಕೋವಾ. ಅಚ್ಚಿ ಹೋಗು. ಏನ್ ಬಾವಾ ನಿನ್ಗೋಸ್ಕರ ಸ್ಪೆಷಲ್ ಮಾಡಿದ್ರೆ? ನೆನ್ನೆ ರಾತ್ರಿ ಎಲ್ಲ ಎಲ್ಲೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು, ರಾತ್ರಿ ಎಲ್ಲ ಎಲ್ಲೋಗಿದ್ದೆ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್ಗಾ? ಏನಕ್ಕೆ ಹೋಗಿದ್ದೆ? ಅದೇ ಆ ಸತ್ಯಂಗೆ ಕಂಪ್ನಿ ಕೊಡಕಂತ. ಸತ್ಯನಾ? ಅವನ್ ವಿಷಯ ನಿಂಗೇಕ್ ಬಾವಾ? ಅವನ್ ಜೊತೆ ಸುತ್ತಾಡ್ಕೊಂಡು ನನ್ನನ್ ಮರ್ತೇ ಬಿಟ್ಟಿದ್ಯಾ? ನಿನ್ನ ಹತ್ರ ಏನಿದೆ ಇಟ್ಕೊಳ್ಳೋಕೆ ಬಿಟ್ಕೊಳ್ಳೋಕೆ? ಏನೋ ಏನಿಲ್ಲ, ಅದೇ ಅವ್ರ ಬಗ್ಗೆ ಯಾಕಂತ. ಬಾವಾ 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 ನುಲಿ ಬೇಡ ಹೇಳು. ಮನೇಲಿ ಯಾರು ಇಲ್ಲ ಅಲ್ವಾ? ಅದಕ್ಕೆ ಅದಕ್ಕೆ ಏನೀಗ? ಬಾವಾ ಏನಾಯ್ತು? ತಿರ್ಗು. ಏನಿಲ್ಲ, ನನ್ಗೋಸ್ಕರ ಹೂ ತಂದಿದ್ಯಾ? ತಿರ್ಗು. ಇದ್ ಹೆಂಗಾಯ್ತು ಬಾವಾ? ಇಷ್ಟೊಂದ್ ಕೆಂಪಾಗಿದೆ. ಬಾ ಔಷಧಿ ಹಾಕ್ತೀನಿ. ಬೇಡ, ಇಲ್ಲಿ ಯಾರು ಪರೀಕ್ಷೆ ಬರೆಯೋದು ಬೇಡ, ಔಷಧಿ ಬರೆಯೋದು ಬೇಡ. ನಿನ್ ಪಕ್ಕಕ್ ಬಾ. ಈ ಅಜ್ಜಿ ಎಲ್ಲಿ ಸಾಯ್ತಾ ಇದಾರೋ? ಊರ್ಗೋಗಿದ್ದಾರೆ ಬಾವಾ. ಏ ಸತ್ಯ, ಫೋನ್ ತೆಗೆದಿಲ್ವೋ? ಬರ್ತಾ ಇದ್ದೀನಿ. ಎಲ್ಲಿದೆ ನಿಮ್ನು? ಅಯ್ಯೋ ದೇವ್ರಿ. ಓಹೋ ಟಿಂಗ್ 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 ಚೆಕ್. ಇಲ್ಲಿ ಸಿಗಲ್ಲ ಅಲ್ವಾ? ಎಲ್ಲಿಗೆ ಹೋಗ್ತೀಯಾ? ನೋಡೋ, ಆ ಹುಡುಗಿ ಬಗ್ಗೆ ಮಾತಾಡಲ್ಲ ಅಂತ ಆಣೆ ಮಾಡು, ಅವಾಗ್ಲೇ ಮಾತಾಡೋದು. ನಮ್ಮಪ್ಪ ನನಗೂ ಕೇಳೋದಿಲ್ಲ. ಏನ್ ಹೇಳು? ಪ್ರೀತಿಯಲ್ಲಿ ಕಾಣಲೇ ಇಲ್ಲ. ಇವಾಗ ತಾನೇ ಆಣೆ ಮಾಡಿ ಹೇಳ್ತಿಲ್ಲ ಹುಡುಗಿ ಬಗ್ಗೆ ಮಾತಾಡೋದಿಲ್ಲ ಅಂತ. ಆದ್ರೆ ನಮ್ಮಪ್ಪ ಬದುಕಿಲ್ವಲ್ಲ. ಲೇ, ನೆನ್ನೆ ಪೊಲೀಸ್ನವ್ರು ನೋಡ್ದಿಯಲ್ಲ? ಏನಾರ ಆ ಕಡೆ ಕಡೆ ಆಯ್ತು ಅಂದ್ರೆ ನನ್ ಕೈಲಿ ಆಗೋದಿಲ್ಲ ಕಣ. ನೀನ್ ಹೊಟ್ಟೋಗು. ಪ್ರೀತಿ ಹಾಸ್ಪಿಟಲ್ಗೆ ಹೋಗಿದ್ದಲ್ ಕಣ, ನಾನು ನೋಡ್ದೆ ಕಣ. ಏನದು? ಹೌದು ಕಣ. ಲೇ, ನಿಂಗೆ ಯಾಕೋ ಇದೆಲ್ಲ? ನೆನ್ನೆ ನೈಟ್ ಆಗಿದ್ದೆಲ್ಲ ಸಾಲಿಲ್ವಾ? ಬರ್ರೋ. ಎಲ್ಲ ಕೇಳಿಸ್ಕೊಂಡೆ. ಸತ್ಯ ಅಜ್ಜಿ ಹಾಸ್ಪಿಟಲ್ ಇದ್ದಾಳೆ ತಾನೆ? ನೀವು ಜ್ಯೋತಿಷ್ಯರು ಸರ್. ಮಾತೆಲ್ಲ ಆಮೇಲೆ. ಈ ದುಡ್ಡು ತಗೊಂಡೋಗಿ ಹುಷಾರಾಗಿ ತೋರ್ಸಿ, ಹೊರಡಿ. ಬಾರೋ. ಸರ್, ನೀವ್ ನನ್ನ ಚಿಕ್ಕ ವಯಸ್ಸಲ್ಲಿ ನೋಡ್ಕೊಂಡಿಲ್ಲ ಅಂತಂದ್ರು ನೀವ್ ನನ್ನ ತಂದೆ ತರ ಸರ್. ಬರ್ತೀನಿ ಸರ್. ಅಜ್ಜಿ ಬರ್ತಾ ಇದ್ದೀನಿ. ಡೈಲಾಗ್ ಅರ್ಥ ಆಗದೆ ಇದ್ರು ಫೀಲ್ ಇದೆ ಕಣೋ. ಇಲ್ಲೇ ನಾ ನೋಡಿದ್ದು. ನೋಡ್ದೆ ಕಣೋ. ಇಲ್ಲಿ ಎಲ್ಲಿದ್ದಾಳೋ? ಅಲ್ಲಿ ಲೇ ಸತ್ಯ, ನಾವಿಬ್ರು ಸೋದ್ರ ಮಾವ ಆಗ್ತಿದೀವಿ ಕಣ. ಹೌದು ಕಣ, ನಮ್ಮವನು ನಮಗ್ ಗೊತ್ತಿಲ್ದಿರೋ ತರ ಬಿತ್ತನೆ ಬೀಜ ಹಾಕಿದ್ದಾನೆ, ಅದು ಮೊಳಕೆ ಹೊಡಿತಿದೆ. ಮಾನೋ ಕಂಗ್ರಾಟ್ಸ್ ಕಣ. ಸಾಯಿಸ್ಬಿಡ್ತೀನಿ. ನಾನ್ ಮಾಡಿದೀನಿ ಅಂದ್ರೆ ಏನು ಅರ್ಥ? ಲೇ, ಬೋರ್ಗ್ ನೋಡು. ಅದಕ್ಕೆ
ಹುಡುಗಿರ್ ತಾಯಿ ಆದ್ರೆ ಸ್ಕ್ಯಾನ್ ಮಾಡ್ತಾರ ಕಣ. ಏಯ್. ವೆಯ್ಟು ಹೈಟು ನೋಡೋದಿಕ್ಕೆ. ಮಾಮ ಪಾರ್ಟಿ ಕೊಡ್ಸ ನೈಟು. ನಿಮ್ಮಿಬ್ರು ಸಾಯಿಸ್ಬಿಟ್ಟು ಮಾರ್ಚರಿಗೆ ಹಾಕ್ಬಿಡ್ತೀನಿ ಕಣ. ನನ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ದಿವ್ಸ ಒಬ್ಬೊಬ್ಬನ ಜೊತೆ ತಿರ್ಗಾಡ್ತಾಳೆ. ಯಾರ್ ಮಾಡುದು? ನಮ್ಮನೇನ ಹೊಡಿತಿದ್ಯಾ? ಅಣ್ಣಂದ್ರಾಗಿ ತಂಗಿ ತಪ್ಪು ಮಾಡ್ದಿನ ನೋಡ್ಕೊಂಡು ನಿಂತಿದ್ರಲ್ಲೋ. ಲೇ ನಿಜ ಹೇಳೋ. ನನಗ್ ನಾನು ಹೊಡ್ಕೊಳಕ್ ಆಗಲ್ವಲ್ಲ. ಲೇ ಪ್ರೀತಿ ಬರ್ತೀಯ? ಇನ್ನೊಂದು 7 ತಿಂಗಳಾದ್ರೆ ಮಗು ಕೂಡ ಬರುತ್ತೆ. ಪ್ರೀತಿ ಡಾಕ್ಟರ್ ಹತ್ರ ಹೋಗ್ತೀಯಳೋ? ಏನಿಲ್ಲ ಕಣ, ಹೊಟ್ಟೆ ಖಾಲಿ ಮಾಡಿಸ್ಕೊಳಕ್ ಹೋಗ್ತಿದ್ದಾಳೆ. ಇದನ್ನೆಲ್ಲ ಎಷ್ಟು ನೋಡಿಲ್ಲ ನಾವು ಕೇಸ್ಗಳನ್ನ. ನಿಲ್ಸ್ರೋ. ಯಾರೇ ಸಸಿ ನೆಟ್ಟಿದ್ರು ಮರ ನಂದೇ. ನಿನ್ ಜೊತೆ ಮಾತಾಡ್ಬೇಕು. ಏನು? ನೀನ್ ತಪ್ಪು ಮಾಡಿದ್ಯಾ? ವಾಟ್? ನಾನ್ ಹೇಳದ್ ಕೇಳಿಸ್ಕೊ. ಮಧ್ಯದಲ್ಲಿ ಮಾತಾಡ್ಬೇಡ, ತಲೆ ಕೆಡುತ್ತೆ ನನಗೆ. ತಪ್ಪು ಮಾಡಿದ್ಯಾ, ತಪ್ಪನ್ ಮುಚ್ಚಾಕೆ ಇನ್ನೊಂದ್ ತಪ್ಪು ಮಾಡ್ತಾ ಇದ್ಯಾ. ನೀನ್ ಕೇಳಕ್ ಯಾರು ಇಲ್ಲ ಅಂತ ಅದಕ್ಕೆ ಈ ರೀತಿ ನಡ್ಕೋತಿದ್ಯಾ. ಎಕ್ಸ್ಕ್ಯೂಸ್ ಮೀ. ನಿಲ್ಸು. ನಾನ್ ಫ್ಲೋ ಮಿಸ್ ಆಗ್ತಾ ಇದೆ. ದುಡ್ಡಿದೆ ಅಂತ ಎಲ್ಲ ತಪ್ಪನ್ನು ಮುಚ್ಚಕ್ ಸಾಧ್ಯ ಇಲ್ಲ. ಸರಿ, ಆಗಿದ್ದೇನೋ ಆಗೋಗಿದೆ. ಹೇಳಿದಿನ ಸರಿಯಾಗಿ ಕೇಳಿಸ್ಕೊ. ಸಸಿ ಯಾರೇ ನೆಟ್ಟಿದ್ರು ಮರ ನಂದೇ ಅಂತ ಹೇಳು. ನಾನ್ ನಿನ್ನ, ನಿನ್ ದುಡ್ಡನ್ನ, ನಮ್ ಬೇಬಿನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಯೋಚನೆ ಯಾಕೆ? ನೀನ್ ಫಿಕ್ಸ್ ಆಗ್ಬಿಡು. ನಿನ್ ಫೋನ್ ಕೊಡು, ಆಪ್ ಡೌನ್ಲೋಡ್ ಮಾಡ್ಕೊಡ್ತೀನಿ. ಮಕ್ಳನ್ನ ಹೇಗ್ ಬೆಳೆಸ್ಬೇಕು ಅಂತ ಕಲ್ತ್ಕೋ. ಮುಗಿತಾ? ನನ್ನ ನೋಡಿದ್ರೆ ಹೇಗ್ ಅನ್ಸ್ತಿದೀನೋ? ಹಾಳಾದವನೆ. ಜರ್ಗೋ. ಅಡ್ಡ ನಿಂತ್ಕೊಂಡಿದ್ದಾನೆ ಕೆಟ್ಟ ನನ್ನ ಮಗ. ಸಿಸ್ಟರ್, ನನಗೆ ಯಾಕೆ ಹೊಡೆದಿದ್ದು? ಮೇಡಮ್ ಆಗಿದ್ದಕ್ಕೆ ಹೊಡೆದ್ರು. ಅದೇ ನಾನಾಗಿದ್ರೆ ಸಾಯಿಸ್ಬಿಡ್ತಿದ್ದೆ. ಈ ವಿಷಯದಲ್ಲಿ ಇಷ್ಟೊಂದು ವೈಲೆಂಟಾ? ಇದರಿಂದ ನಮಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ನಮ್ ತಂಗಿ ಪ್ರೆಗ್ನೆಂಟ್ ಅಲ್ಲ, ನಾವು ಕರೆಕ್ಟ್ ಆಗಿ ಬೆಳ್ಸಿದೀವಿ. ನಿಂತ್ಕೊಡ್ರ ನನ್ನ ಮಕ್ಕಳ, ಸಾಯಿಸ್ಬಿಡ್ತೀನಿ ನಿಮ್ಮನ್ನ. ಹೇ ಸತ್ಯ, ಅವನ್ಯಾಕೋ ಮನೆಗ್ ಬಂದಿದ್ದಾನೆ? ಮುಗಿತಾ? ಬಾ 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 ಬಾ. ಲೇ ಎಷ್ಟೊತ್ತಾಯ್ತೋ ಬಂದು? ಅದು ನನ್ನ ಹೆಂಡತಿ ಕಾಣಿಸ್ಕೊಂಡಿಯಲ್ಲ, ಅರ್ಥ ಆಯ್ತು. ಬಾ ಹೋಗೋಣ. ಎಲ್ಲಿಗೆ? ಪ್ರೀತಿ ಹತ್ರ. ಲೇ ನಿಂಗೆ ಹೇಳ್ತಾ ಇದೀನಿ, ಪ್ರೀತಿ ನಿಂಗೆ ಸಿಗೋದಿಲ್ಲ. ಬೇರೆ ಹುಡುಗಿ ನೋಡ್ಕಣ, ನಡಿ. ನನ್ಗದೇ ಬೇಕು. ಏಯ್ ಸಿಕ್ಕಾಕೋತ್ಯ ಕಣೋ, ನೀನಲ್ದೆ ನಾನು ಸಿಕ್ಕಾಕ್ತೀಯ. ಅದೇ ಹೌದು. ಅಣ್ಣನ್ ಮಗ ಎಲ್ಲೋದ್ನು? ಇಲ್ಲೇ ಹತ್ರ ಇದ್ದಾನೆ. ಲೇ ನೀ ಪ್ಲಾನ್ ಮಾಡ್ಕೊಂಬ. ಅದ್ ಸರಿ, ಕಾಲೇಜ್ಗೆ ಹೋಗ್ಬೇಕು, ಪ್ರಿನ್ಸಿಪಲ್ ಕೆಲಸ ಹೇಳಿದಾರೆ, ಬರ್ತೀನಿ. ಒಂದೇ ನಿಮಿಷ, ಈಗ ಬಾ. ಏನು ಮಾತಾಡು. ಏನ್ ಮಾತಾಡ್ಬೇಕು? ಫ್ಲೋನಲ್ಲಿ ಏನೋ ಮಾತಾಡು. ಸರ್ ಏನೋ ನಿಮ್ಮ ಅಜ್ಜಿ ಸಾಯಿಸೋ ಇದ್ದಾಳ? ಹೋಗೋದಕ್ಕೆ ಬಿಡೋದಿಲ್ಲ. ಹತ್ರ ಆಗೋಕ್ ನಾನು ಬಿಡೋದೇ ಇಲ್ಲ. ಸರ್ ಹತ್ರ ಇದ್ದು ನೋಡ್ಕೊಳ್ಳೋ. ಫೋನಿಗೆ ದುಡ್ಡು ಹಾಕಿದ್ದೀನಿ, ಹುಷಾರಾಗಿ ನೋಡ್ಕೋ. ಬೇಕಂದ್ರೆ ಮತ್ತೆ ಕೇಳೋ. ಸರ್ ಅಜ್ಜಿ ವಿಷಯನ ಪೂರ್ತಿ ನಂಬಿಟ್ಟಿದಾರೋ ಪ್ರಿನ್ಸಿಪಲ್? ಅಷ್ಟೇ ತಾನೆ. ಬರಲ್ವೇನೋ? ನೀನಿರೋ. ಲೇ ನೀನ್ ನೋಡ್ತು ಅಂದ್ರೆ ಸಾವನ್ನ ಸೊಂಟದಲ್ಲಿ ಇಟ್ಕೊಂಡಾಗುತ್ತೆ. ನಾನ್ ಬರಲ್ಲ, ನಾನ್ ಬಿಟ್ಬಿಡಿ. ನಿಂತ್ಕೋ. ಏಯ್ ರೇವ್ ಪಾರ್ಟಿ ಕಣೋ. ರಸ್ಕ್ 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 ಅಲ್ಲ ಕಣೋ, ಪ್ರೀತಿ ದೊಡ್ಡ ರಿಸ್ಕ್ ಕಣೋ. ಲೇ 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 ಬಿಟ್ಬಿಡೋ ಬಿಟ್ಬಿಡೋ. ಅನ್ಲಿಮಿಟೆಡ್ ವಂಡರು ನಾನು, ಅಪ್ಡೇಟ್
ಸ್ವಿಚ್ ಮಾಡಿದ್ರೆ ನೆಟ್ ಬ್ಯಾಂಕಿಂಗ್ ಬೇಡವಂತೆ ಸ್ಲಿಂಗ್ ಬ್ಯಾಗು ನೀನ್ ನೋಡ್ದೆ ಊಬರ್ರೆ ಬೇಡವಂತೆ ನಿಂದೆ ಕಾರು ವಾಟ್ಸಪ್ ಬೇಡವಂತೆ ಲೈಟ್ಸ್ ಆಫ್ ಆದ್ರೆ ರೀಚಾರ್ಜೆ ಚೇಂಜು ರೀಚ್ ಆದ್ರೆ ಮಸಾಜೆ ಚಾರ್ಜಿಂಗ್ಗೆ ಬಿಡ್ತೀನಿ ಲಾಡ್ಜಿಂಗ್ ಕೊಟ್ರೆ ಸೆಲ್ ಫೋನ್ ಗೋಡೆಗೆ ಬಿಸಾಡು ಹುಡುಗಿ ಮನ್ಸು ಜೋರಾಗಿ ಹಿಡ್ದ್ಬೇಡು ಸೆಲ್ ಫೋನ್ ಗೋಡೆಗೆ ಹೊಡ್ಬೇಡು ಹುಡುಗಿ ಮನ್ಸು ಜೋರಾಗಿ ಎಳೆದ್ಬೇಡು ಅನ್ಲಿಮಿಟೆಡ್ ವಂಡರು ನಾನು ಅಪ್ಡೇಟ್ ಆಗಿ ನೋಡು ನನ್ನ ನಾನಿದ್ದರೆ ಹಬ್ಬದ ಹಾಗೆ ಆ ಹಬ್ಬದಲ್ಲಿ ಊಟ ನೀನು. ನಿಮ್ಮ ಅಜ್ಜಿ ಹೇಗಿದ್ದಾರೋ? ಯಾರಜ್ಜಿ ಹೋಗಿ ಎಷ್ಟೋ ವರ್ಷ ಆಗೋಯ್ತು. ಮತ್ತೆ ಹಾಸ್ಪಿಟ್ಲ್ ಅಂತಂದೆ? ನಾನೆಲ್ಲಂದೆ ಪ್ರಿನ್ಸಿಪಲ್ ಹುಚ್ಚ ಅಂತಂದ, ಅದಕ್ಕೆ ನೀವ್ ಅನ್ಕೊಂಡ್ರಿ. ಹುಚ್ಚ ಪ್ರಿನ್ಸಿಪಲ್ ಅಲ್ವೋ ನೀನು? ನಿಮ್ಮ ಅಜ್ಜಿ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಕಣೋ. ಆ ಬಾನು ಎಲ್ಲಿದ್ದಾನೋ? ಲೈ, ಹುಡುಗಿನ ಯಾಕ್ರೋ ಫಾಲೋ ಮಾಡ್ತಿದ್ದೀರಾ? ಸುಮ್ನೆ ಇರಿ ಸರ್, ವಿಷಯ ನಿಮಗೆ ಗೊತ್ತಲ್ವಾ? ಏನ್ ಗೊತ್ತು? ಅಡ್ಮಿಷನ್ ದಿನಾನೇ ಹೇಳಿದ್ದೆ ಒಳ್ಳೆ ಹುಡುಗಿನ ಸೆಟ್ ಮಾಡ್ಕೋತೀನಿ ಅಂತ. ಲೈ, ನಿನ್ನ ತುಂಬಾ ಒಳ್ಳೆನು ಅನ್ಕೊಂಡಿದ್ದೆ ಕಣೋ. ಲೈಫಲ್ಲಿ ಯಾರಾದ್ರೂ ಒಳ್ಳೆಯವ್ರಾಗಿರ್ತಾರ? ಓ, ಅದಕ್ಕೆ ನೀವೇನು ಪ್ರಿನ್ಸಿಪಲ್ ಆಗಿರೋದು. ಅದೇ ನಂತರ ಯಾರನ್ನಾದ್ರೂ ಸೆಟ್ ಮಾಡ್ಕೊಂಡಿದ್ರೆ ಈಗ ನೀವು ಕಾಲೇಜ್ಗೆ ಚೇರ್ಮನ್ ಆಗಿರ್ತಿದ್ರಿ. ಲೈ, ಮಾತಲ್ಲೇ ಮೋಡಿ ಮಾಡ್ಬೇಡ ಕಣೋ, ನಿಲ್ಸೋ. ಪ್ರೀತಿ ಬಗ್ಗೆ ನಿನಗೆ ಗೊತ್ತಿಲ್ಲ, ಪ್ರೀತಿಗೆ ಟಾರ್ಚರ್ ಕೊಡ್ಬೇಡ. ಹೌದಾ? ನಾನು ನಿನ್ಗೆ ಟಾರ್ಚರ್ ಕೊಡ್ತಾ ಇದ್ದೀನಾ? ಹೌದು, ಟಾರ್ಚರ್ ಕೊಡ್ತಿದ್ಯಾ. ಓಹೋ, ನೀ ನನಗ್ ಸೆಟ್ ಆಗಲ್ಲ ಅಂದ್ರೆ ನಿನ್ ಫ್ರೆಂಡ್ ಯಾರಾದ್ರೂ ಶ್ರೀಮಂತ್ ಹುಡುಗಿ ಇದ್ರೆ ಹೇಳು, ನಾನ್ ಸೆಟ್ ಮಾಡ್ಕೋತೀನಿ. ಓಕೆ ಸರ್, ನಾಳೆ ಅಮ್ಮನ್ ಫಾಲೋ ಮಾಡಿ ಬಿಟ್ಬಿಡ್ತೀನಿ. ಇನ್ಮೇಲಿಂದ ನಾನು ನೀನು ಟೂ ಬಾರೋ ಹೋಗೋಣ. ಹೋಗೋಣ ಬಾರೋ, ನಾವ್ ಎಣ್ಣೆ ಹಾಕೊಂಡು ಎಂಜಾಯ್ ಮಾಡೋಣ. ಪ್ರೀತಿ, ಎಂಜಾಯ್ ಮಾಡಿ ಹೋಗು. ಮುತ್ತು, ಸರ್, ನಾಳೆಯಿಂದ ಕೆಲಸ ಮತ್ತೆ ಶುರು ಮಾಡೋಣ. ಏನೋ ಇದು, ಫ್ರೆಂಡ್ ಅಂತ ಫ್ಯಾಮಿಲಿ ಡಾಕ್ಟರ್ ಇಟ್ಕೊಂಡ್ರೆ ಚುಚ್ಚಿ ಸಾಯಿಸ್ತಿದ್ಯಾ ಕಣೋ. ಚುಸ್ತಿ ಇದ್ರೆ ಬೇಗ ಸತ್ತೋಗ್ತೀಯ ಕಣೋ. ಲೇ, ನಮ್ಮ ಮನೆಗೆ ಅತಿಥಿಗಳು ಯಾರು ಬರಲ್ಲ ಕಣೋ, ಸಾವೇ ಅತಿಥಿಯಾಗಿ ಬರುತ್ತೆ. ನಿನ್ ಇಂಜೆಕ್ಷನ್ ಅದನ್ನ ತಡೆಯಲ್ಲ ಕಣೋ. ಏನ್ ಮಾತಾಡ್ತಾ ಇದೀಯೋ? ಹೌದು ಕಣೋ, ಪ್ರೀತಿಗೆ ಮಾತ್ ಬರೋಕ್ ಮುಂಚೆನೆ ಅವ್ರಮ್ಮ ತೀರ್ಕೊಂಡ್ಲು. ಮದ್ವೆ ಆಗ್ದೇನೆ ನಾನು ಪ್ರೀತಿ ಮದ್ವೆವರೆಗಾದ್ರೂ ನನ್ನ ಬದುಕ್ಸೋ. ನಾನು ಇದೀನಲ್ವೇನೋ, ಮೊದಲು ನೀನು ಆರೋಗ್ಯ ನೋಡ್ಕೋ. ನಮಸ್ತೆ ಸರ್. ಏನಮ್ಮ ಸೀನು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಬರ್ತೇನೆ ಸರ್. ಪ್ರಾಪರ್ಟಿ ಎಲ್ಲ ಪ್ರೀತಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದೀನಿ ಕಣೋ. ಅವಳಿಗೆ ನಾನು ಇಲ್ದೇ ಇರೋ ಕೊರತೆ ನೀನೇ ತೀರಿಸ್ಬೇಕಣೋ. ನಾನು ಇದೀನಲ್ವೇನೋ. ಹಾಯ್ ಅಂಕಲ್, ಹೌ ಇಸ್ ಆಂಟಿ ಅಂಡ್ ಚಿನ್ನು? ದೇ ಆರ್ ಫೈನ್ ಅಮ್ಮ. ಏನ್ ಡ್ಯಾಡಿ ಮತ್ತೆ ಶುರು ಮಾಡ್ದ್ಯಾ? ಲವ್ ಯು ಡ್ಯಾಡಿ. ಲೇ, ಸಂಬಂಧದ ವಿಷಯ ಮರಿಬೇಡ. ಡ್ಯಾಡಿ, ಅಂಕಲ್, ಡ್ಯಾಡಿಗೆ ಇನ್ನೊಂದು ಇಂಜೆಕ್ಷನ್ ಕೊಡಿ. ಬರ್ತೀನಿ ಕಣ. ಓಕೆ ಡ್ಯಾಡಿ, ಐ ಆಮ್ ಗೋಯಿಂಗ್ ಟು ಕಾಲೇಜ್. ಬಾಯ್ ಬಾಯ್. ಕಣಮ್ಮ. ಅಂಕಲ್. ಏನಮ್ಮ? ಅಂಕಲ್, ಡ್ಯಾಡಿನ US ಕರ್ಕೊಂಡು ಹೋಗಣ್ವಾ? ಟ್ರೀಟ್ಮೆಂಟ್ ಬೆಟರ್ ಇರುತ್ತಲ್ವಾ? ಪ್ರೀತಿ, ಅವಕಾಶ ಇರೋದು ಎಲ್ಲನೂ ಮಾಡಿದೆ, ಯಾವುದೂ ಬಿಡ್ಲಿಲ್ಲ. ಆದ್ರೆ ನಾವೇನೂ ಮಾಡೋಕ್ಕಾಗಲ್ಲ. ಓಕೆ, ಒಂದ್ಸತಿ ಟ್ರೈ ಮಾಡೋಣ. ಡೋಂಟ್ ವರಿ. ಓಕೆ ಅಂಕಲ್. ನೀನು ಹ್ಯಾಪಿಯಾಗಿ ಕಾಲೇಜ್ಗೆ ಹೋಗು. ಬಾಯ್ ಅಮ್ಮ. ಬಾಯ್ ಅಂಕಲ್.
ಏನೂ ಆಗಲ್ಲ ಕಣೋ, ನಾನು ನೋಡ್ಕೊತೀನಿ. ಡೋಂಟ್ ವರಿ, ನಾನಿದ್ದೀನಿ. ಅಪ್ಪ 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 ಅಪ್ಪ. ಪ್ರೀತಿ, ನೋಡಮ್ಮ ಪ್ರೀತಿ. ಪ್ರೀತಿ, ಇಲ್ಲಿದ್ಯಾ? ಬಿಡು ನನ್ನ, ಬಿಡು. ಏ ಹೆಲ್ಪ್, ಬಿಡು ನನ್ನ. ಏನೇ ನೀನು? ಬಿಡು. ಏ ನಿನ್ನೆ ಬಿಡು ನನ್ನ, ಬಿಡು ಬಿಡು ಬಿಡು. ಅವಳ ಬಾಡಿ ಬಂಪರ್ ಲಾಟ್ರಿ ಕಣಣ. ಏಯ್, ಬಾಡಿ ಜೊತೆಗೆ ಅವಳ ಬ್ಯಾಗ್ ಅಲ್ಲಿ ಕಂತೆ ಕಂತೆ ದುಡ್ಡು ಇದೆ ಕಣ. ಏಯ್, ಅವಳ ಬಾಡಿ ಬ್ಯಾಗ್ನ ಹಂಚ್ಕೊಳ್ಳೋಣ ಬನ್ರೋ. ಏಯ್ ಹುಡುಕ್ರೋ, ಇವತ್ತು ಅವಳು ನಮ್ಮ ಕೈಯಿಂದ ತಪ್ಪಿಸ್ಕೋಬಾರ್ದು. ಎಲ್ಲ ಅವಳು ಮಾ? ಹೋಗೋ. ಏಯ್, ಅವಳ ಅಂದದ ಬಗ್ಗೆ ಮಾತಾಡಿದ ತಪ್ಪಲ್ಲ, ಆದ್ರೆ ಅದನ್ನ ಮುಟ್ಟಕ್ ಬಂದಿದ್ದು ತಪ್ಪು. ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದು ಮಾಡ್ತಾ ಇದ್ದೀರಾ. ಅವಳ ಬ್ಯಾಗ್ ಅಲ್ಲಿರೋ ದುಡ್ಡು ನಂದು. ಮುಟ್ಟಕ್ ಬಂದ್ರೆ ಕೈ ಕಾಲು ಮುಟ್ಟ ಹಾಕ್ಬಿಡ್ತೀನಿ. ಏಯ್, ಹೋಗ್ರೋ. ಏಯ್, ತಪ್ಪು 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 ಮಾಡ್ಬಿಟ್ಟಣ. ಕ್ಷಮಿಸೋಣ ಕ್ಷಮಿಸೋಣ ಕ್ಷಮಿಸೋಣ. ಇನ್ನೊಂದು ಸತಿ ಮಾಡಲ್ಲಣ್ಣ, ನನಗೆ ಕ್ಷಮಿಸೋಣ. ಅಯ್ಯೋ ಪ್ಲೀಸ್ ಅಣ್ಣ. ಅಯ್ಯೋ ಅಯ್ಯಮ್ಮ, ಅಯ್ಯೋ. ಏನೇ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೀನಿ. ಪಬ್ಬು, ಬಾರು, ವೈನ್ ಶಾಪ್, ಡಿಸ್ಕೋಟೆಕ್ ಎಲ್ಲ ಕಡೆ ಇರ್ತೀಯಲ್ಲ ನೀನು. ತಿರ್ಗೋದಿನ ತಿರ್ಗಾಡ್ತೀಯ. ನನ್ನ ಹತ್ರ ತುಂಬಾ ದುಡ್ಡಿದೆ ಅಂತ ಬ್ಯಾಗಲ್ಲೇ ಇಟ್ಕೊಂಡು ತಿರ್ಗಾಡ್ತೀಯಲ್ಲ ನೀನು. ಹೊರಗ್ ಪ್ರಪಂಚ ನಂತರ ಇರಲ್ಲ, ನನ್ಕಿಂತ ದರಿದ್ರವಾಗಿರುತ್ತೆ ಅದು. ನಿನ್ನಂತವ್ರಿಗಂತಾನೆ ಕಾಯ್ಕೊಂಡಿರ್ತಾರೆ ಅಲ್ಲಿ. ನೋಡ್ದ, ನಾನು ಬರ್ದೇ ಹೋಗಿದ್ರೆ ನಿನ್ ಜೀವನ ಅಪ್ಲ 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 ಆಗೋಗ್ತಾ ಇತ್ತು. ಅವಾಗ ನಿನ್ ಸಂಪತ್ತಿ ನಿನ್ಗೆ ಆಪತ್ ಕೊಡ್ತ್ಕಣೆ. ಕೊಟ್ರೆ ಸರಿ, ನೀನು ದುಡ್ಡು ತುಂಬಾ ಖರ್ಚು ಮಾಡಿದ್ಯಾ.
ಇನ್ಮೇಲೆ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡು. ಇಲ್ಲಿ ತುಂಬಾ ಜನಕ್ಕೆ ಅವಶ್ಯಕತೆ ಇದೆ ಕಣೆ. ಅರ್ಥ ಆಗ್ತಿದ್ಯಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೋ. ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೋ. ನನ್ನ ಫೋನ್ ನಂಬರ್ ಬರ್ಕೋ. ನಿನ್ ಫ್ರೆಂಡ್ ಯಾರಾದ್ರೂ ಇದ್ರೆ ಫೋನ್ ಮಾಡು, ಸರಿನಾ? ಲೋ ಬಾನು, ಬ್ಯಾಗ್ ಹುಷಾರು. ತಿನ್ನು. ತಿನ್ನು. ಇದು ಅವನ್ ಮಾಡಿರೋ ಉಪ್ಪಿನಕಾಯಿನಾ? ಇಂಥ ಊಟ ಎಲ್ಲ ನನ್ ಕೈಲಿ ತಿನ್ನಕ್ ಆಗೋದಿಲ್ಲ. ಇದು ಉಪ್ಪಿನಕಾಯ ಬೇರೆನಾ? ಉಪ್ಪು ಇಲ್ಲ, ಖಾರ ಇಲ್ಲ. ಈ ಬೇಳೆ ನೋಡಿದ್ರೆ ಬೇಳೆಯಲ್ಲಿ ಬೇಳೆನೇ ಇಲ್ಲ. ಈ ತಿಂಡಿನ ಬೀದಿ ನಾಯಿನೂ ತಿನ್ನಲ್ಲ. ಮುದ್ಗಿ, ಬಾಯಿ ಮುಚ್ಕೊಂಡ್ ತಿನ್ನು. ಎಕ್ಸ್ಟ್ರಾ ಮಾತಾಡಿದ್ರೆ ಈ ಅನ್ನನ ಬಾಯಲ್ಲೆಲ್ಲ ಗಂಟ್ಲಲ್ಲಿ ಇಟ್ಬಿಡ್ತೀನಿ. ಇಡ್ತೀಯ? ನಿನ್ ತಾತ ಎದ್ದು ಬರ್ಬೇಕು. ಏ ಮುದ್ಕಿ, ನೀನ್ ಏನಕ್ಕೆ ಕಿಡ್ನಾಪ್ ಮಾಡಿದೀವಿ ಗೊತ್ತಾ ನಿಂಗೆ? ನಾನ್ ಬೇಡ ಅಂದ್ರೆ ನೀವೇನ್ ಸುಮ್ನೆ ಇರ್ತೀರಾ? ಹೇಳ್ ಸಾಯರಲೇ. ಏ ಮುದ್ಕಿ, ಮಾತ್ ಕಡಿಮೆ ಮಾಡ್ತೀಯಾ? ಚೆನ್ನಾಗೇನು, ಬೇಕಾದ್ರೆ ಸಖತ್ತಾಗೆ ಮಾತಾಡ್ತೀನಿ. ನನ್ನನ್ನಿಲ್ಲಿ ಏನಕ್ಕೆ ಕರ್ಕೊಂಡ್ ಬಂದ್ರಿ? ನಿನ್ ಮಗನ್ ನಿಶ್ಚಿತಾರ್ಥ ಯಾಕೆ ಮಾಡಿಸ್ದೆ? ಓ ರಾಮ, ಅದ ವಿಷಯ. ನನ್ ಮೊಮ್ಮಗನ್ ಬಗ್ಗೆನಾ? ಏನ್ ಗೊತ್ತಾ, ನೀವಿಬ್ರು ಯಾರೇ ಅವನ್ ಗರ್ಲ್ ಫ್ರೆಂಡ್ಗಳ? ನಿನ್ ಮಗ ಏನ್ ದೊಡ್ಡ ಸನ್ಮಾನ್ ಖಾನು? ಅವತ್ತು ನಿಶ್ಚಿತಾರ್ಥ ಅಲ್ವೇ, ಮದ್ವೆನೇ ಮಾಡ್ಬೇಕಾಗಿತ್ತು. ಹಿಡ್ಕೊಳ್ರ ಅವನನ್ನ, ಬದಲಾಯಿಸ್ರೋ ಬಟ್ಟೆ, ಇಡಲ್ಲ ಈ ಬೊಟ್ಟು. ಅಜ್ಜಿ, ಬಲವಂತವಾಗಿ ನಿಶ್ಚಿತಾರ್ಥ ಮಾಡಿದ್ರೆ ಮದುವೆ ಆಗೋದಿಲ್ಲ. ಕಾಮೋಶ್. ರಾಮುಲಮ್ಮ ಅಲ್ಲ, ಓಹೋ ರಾಮುಲಮ್ಮ. ಈ ಕೈಯಲ್ಲಿ ಉಪ್ಪಿನಕಾಯಿ ಅಲ್ವೋ, ಮದ್ವೆಗಳು ಮಾಡ್ತೀನಿ. ಏನ್ ನೋಡ್ತಾ ಇದ್ದೀರಾ? ಸೊಸೆನ ಕರ್ಕೊಂಡ್ ಬನ್ರಿ. ಅಯ್ಯೋ ನಿನ್ನ ಈ ಗೆಟಪ್ ಏನೇ? ಅವರಪ್ಪ ಅಮ್ಮ ನಿಮ್ಮಪ್ಪ ಅಮ್ಮ ಹೋಗವಾಗ ನಿಮ್ಮಿಬ್ಬರಿಗೂ ಮದ್ವೆ ಮಾಡು ಅಂತ ಮಾತ್ ತಗೊಂಡಿದ್ದಾರೆ. ರಾಮುಲಮ್ಮ ಮಾತಂದ್ರೆ ಮಾತೆ. ಬೇಡ ಅಜ್ಜಿ. ಹಾಕೋ ಉಂಗ್ರ. ಅಜ್ಜಿ ಬೇಡ ಅಜ್ಜಿ. ಇದೇ ನನ್ನ ಮಾತು, ಇಲ್ಲಿ ನನ್ನ ಮಾತೆ ಶಾಸನ. ಹಾಕೋ ಹಾಕೋ ಉಂಗ್ರ. ನೀನು ಕೂಡ ಹಾಕೆ. ಬೇಡ ಅಜ್ಜಿ, ಬೇಡ ಬೇಡ. ಹೊಡಿರೋ ಚಪ್ಪಾಳೆಗಳನ್ನ, ಹಾಕ್ರೋ ಅಕ್ಷತೆಗಳನ್ನ, ತೆಗಿಯೋ ಫೋಟೋ. ಹಲೋ ಹಲೋ, ಏನು ಮತ್ತೆ ಕ್ಲಾಸ್ ತಗೊಳಕ್ ಬಂದ್ಯಾ? ನನ್ ಲೈಫ್ ನನ್ನ ಇಷ್ಟ. ಹೌದು, ನಿನ್ ಜೊತೆ ಮಾತ್ ಬಿಟ್ಟಿದ್ನಲ್ಲ, ನಿನ್ ಮನೆಗೆ ಯಾಕೆ ಬಂದೆ ನಾನು? ದುಃಖ ಇದ್ರೆ ಬಾರ್ಗೆ ಹೋಗ್ಬೇಕು, ನಿನ್ನ ಯಾಕೆ ನೋಡ್ಬೇಕು ಅನ್ಸ್ತು? ಒಂದ್ ವೇಳೆ ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀಯಾ? ನಿನ್ ಬುದ್ಧಿ ನನಗ್ ಗೊತ್ತು. ಹೊಸ ಗೇಮ್ಸ್ ಆಡ್ಬೇಡ. ನನಗ್ ಫ್ರೆಂಡ್ಸ್ ಯಾರು ಇಲ್ಲ. ಇದ್ರು ನಿನ್ನಂತವ್ರಿಗೆ ನಾನ್ ಹೇಳಲ್ಲ. ಒಂದ್ ನಿಮಿಷ, ನಾನ್ ಡಿಸ್ಕಷನ್ ಅಲ್ಲಿದ್ದೀನಿ. ಯಾರತ್ರ? ನನ್ ಮನ್ಸ್ ಜೊತೆ. ಅದು ಕೂಡ ಇದೆಯಾ ನಿಂಗೆ? ಗ್ಯಾಪ್ ಕೊಡ್ತೀಯಾ? ಅಜ್ಜಿ ಬೇಡ. ಕನ್ಫರ್ಮ್, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ. ಮೆಂಟಲಿ ಕಮಿಟ್ ಆಗ್ಬಿಟ್ಟಿದ್ದೀನಿ. ನಮ್ಮ ಅಜ್ಜಿ ಮಾಡಿದ ಅವಾಂತರದಲ್ಲಿ ಬಲವಂತಾಗಿ ನಿಶ್ಚಿತಾರ್ಥ ಮಾಡಿದ್ರು ಕೂಡ ನನ್ ಕಣ್ಣಿಗೆ ನೀನೇ ಕಾಣಿಸಿದ್ದು. ನಿನ್ಗೆ ರಿಂಗ್ ಆಗ್ತಿದ್ದೀನಿ ಅಂತ ಅನಿಸ್ತು. ನಿನ್ ಹಣದ ಮೇಲೆ ನನಗೆ ಪ್ರೀತಿ ಇತ್ತು ಅಂತ ಅನ್ಕೊಂಡೆ. ನಿನ್ ಜೊತೆ ಡೀಪ್ ಆಗಿ ಲವ್ ಆಗ್ಬಿಟ್ಟಿದೆ. ದುಡ್ಡಿದ್ರೆ ದೊಡ್ಡದಾಗಿ ಬದುಕಬಹುದು ಅಂತ ಅನ್ಕೊಂಡೆ.
ನಿನ್ ಪಕ್ಕದಲ್ಲಿದ್ರೆ ಸಾಕು, ಬದುಕ್ತೀನಿ ಅಂತ ಗೊತ್ತಾಯ್ತು. ಸಾರಿ ಪ್ರೀತಿ. ನನಗೆ ಪ್ರಾಮಿಸ್ ಮಾಡ್ತೀಯಾ? ಹೇಳು, ಮಾತ್ ತಪ್ಪಲ್ಲ. ನಾನೇನ್ ಹೇಳಿದ್ರೆ ಅದನ್ನ ಮಾಡ್ಬೇಕು, ನೋ ಅನ್ಬಾರ್ದು, ಸರಿನಾ? ಸರಿ. ಹ್ಯಾಪಿಯಾಗಿ ಹೊಸ ಲೈಫ್ ಸ್ಟಾರ್ಟ್ ಮಾಡೋಣವಾ? ಡೇಟಿಗೆ ಹೋಗೋಣವಾ? ಡೇಟ್ಗೆ ಹೋಗಿದ್ದೀರಾ? ಏನ್ ಮಾಡಿದ್ರು ನಮ್ಮ ಪ್ರೀತಿಗೆ? ಏಯ್, ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಹೌದೇ, ಡೇಟ್ ಅಂದ್ರೆ ಈಚೆ ಆಗೋದಲ್ವೇನೆ? ನಿನ್ನ ಉಪ್ಪಿನಕಾಯಿ ತಲೆ. ಡೇಟ್ ಅಂದ್ರೆ ಈಚೆ ಆಗೋದಲ್ಲಿ ಟಿಂಗ್ ಟಿಂಗ್ ಅಂದ್ರೆ ದಾರಿ ತಪ್ಪದು. ಅರೇ, ಬಾಯ್ ಮುಚ್ಚು, ಬಾಯ್ ಮುಚ್ಚು, ಏ ಮುಚ್ಕಿ ಬಾಯ್ ಮುಚ್ಚು. ಲವ್ ಮಾಡಿದ್ರೆ ಮನುಷ್ಯ ಬದಲಾಗ್ತಾನಲ್ವಾ? ಅದೇನದು? ಕಾಫಿ ಇಷ್ಟು ವರ್ಸ್ಟ್ ಆಗಿದ್ರು ಕುಡಿತಾ ಇದೆಯಲ್ಲ. ನಾನು ಕಾಫಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ. ಮತ್ತೆ ಡೇಟ್ ಅಂದಲ್ಲ, ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂತ. ಡೇಟ್ ಅಂದ್ರೆ ಅದೇನಾ? ಡೇಟ್ ಅಂದ್ರೆ ಎರಡು ಮನ್ಸುಗಳ ಜರ್ನಿ. ಆ ಜರ್ನಿಯಲ್ಲಿ ಒಬ್ರು ಮನ್ಸನ್ನ ಒಬ್ರು ಅರ್ಥ ಮಾಡ್ಕೋಬೇಕು. ನೀನು ಪೊಯಿಟ್ರಿ ಬರೀತ್ಯಾ? ಅದೇ ಕವಿತೆ ಅನ್ಸಿದ್ದನ್ನ ಹೇಳ್ದೆ. ಸರಿ, ಹಾಗಿದ್ರೆ ಮನೆ ನಿನ್ನ ಹೆಸರಲ್ಲಿದ್ಯಾ? ಇಲ್ಲ, ಕೆಲ್ಸದವಳ ಹೆಸರಲ್ಲಿದೆ. ಮಾಡ್ಕೋತೀಯ ಅವಳನ್ನ? ನನಗ್ ಗೊತ್ತು ನಿನ್ ಬಗ್ಗೆ. ದುಡ್ಡಂದ್ರೆ ನಿನ್ಗೇನೋ ಅಷ್ಟುಚ್ಚು. ಏನ್ ಮಾಡ್ಕೋತೀಯ? ಹಾಗೇನಿಲ್ಲ, ಸುಮ್ನೆ ಹಾಗೆ ಕೇಳ್ದೆ. ಹೇಳು, ಎಲ್ಲಿಗೆ ಹೋಗೋಣ? ಏನು ಡೇಟು? ಮೊದ್ಲು ಡ್ರೆಸ್ ಬದಲಾಯಿಸ್ಕೊ. ನೋಡಕ್ ಆಗ್ತಾ ಇಲ್ಲ, ಅಸಹ್ಯ ಅನ್ಸ್ತಾ ಇದೆ. ಹೋಗ್ ಸ್ನಾನ ಮಾಡಿ ಫ್ರೆಶ್ ಆಗು. ಫ್ರೆಶ್? ಏನ್ ಮೇಲ್ ನೋಡ್ತಿದ್ಯಾ? ಹೋಗ್ ಫ್ರೆಶ್ ಆಗು. ಬೇಡ ಪ್ರೀತಿ, ನಾಳೆ ಮಾಡ್ಕೋತೀನಿ. ಮಾತಾಡ್ದೆ ಹೋಗ್ ಫ್ರೆಶ್ ಆಗು. ನಡಿ ನಡಿ ನಡಿ. ಬೇಡ ನಡಿ ಅಂತಿದ್ದೀನಲ್ಲ. ಬೇಡ. ಪ್ರೀತಿ, ಪ್ರೀತಿ. ಏನು? ಇಲ್ಲೇ ಇರ್ತೀಯಾ? ಏನ್ ಮಾತಾಡ್ತಿದ್ಯಾ? ಏನಾಯ್ತು? ಅಂದ್ರೆ ಯಾರಾದ್ರೂ ಬರ್ಬಹುದು ಅಂತ. ಏನಕ್ ಬರ್ತಾರೆ? ನಿನ್ಗೆ ಹೇಳ್ಬಾರ್ದು ಪ್ರೀತಿ, ನಿನ್ಗೆ ಗೊತ್ತಾಗ್ಬಾರ್ದು. ನಾನ್ ನಾಳೆ ಫ್ರೆಶ್ ಆಗ್ತೀನಿ. ನಿನ್ ಮೊದ್ಲು ಹೋಗೋಳಗೆ. ನಾನ್ ಬಿಡಲ್ವಾ ಪ್ರೀತಿ? ಹೇ ಗಾಯ್ಸ್, ಎಂಜಾಯ್. ನಿನ್ನ ಇಲ್ಲಿಂದಾನೇ ಫಾಲೋ ಮಾಡಿದ್ದಲ್ವಾ? ಡ್ಯಾನ್ಸ್ ಮಾಡ್ತೀಯ ನನ್ ಜೊತೆ? Come on, guys. ಬಾನು, ಕ್ಷಮಿಸ್ಬಿಡಿ ಅಣ್ಣ, ಕ್ಷಮಿಸಿ ಅಣ್ಣ. ಸಾರಿ. ಪ್ರೀತಿ, ಪ್ರೀತಿ.
ಬಾನು ಹುಷಾರು. ಪ್ರೀತಿ ಪ್ರೀತಿ ಬಾನು ಈ ಲವ್ ಎಲ್ಲ ನಿಜ ತಾನೆ? ಪ್ರೀತಿ ಪ್ರೀತಿ ಒಂದು ಎರಡು ಮೂರು ಮಲಗಿಸು. ಹುಷಾರಪ್ಪ. ಕಾಲ್ ಸರಿ ಮಾಡು ಆ ಕಡೆ ಹಾಗೆ. ಸರ್ ಫೀವರ್ ಬಂದಿದೆ ಸರ್. ಅದಕ್ಕೆ ಅಲ್ವಾ ನನ್ನ ಹತ್ರ ಬಂದಿರೋದು. ಸರ್ ಅದು ಸರಿ ಹೋಗೋದಕ್ಕೆ ಏನಾದ್ರೂ ಮಾಡಿ ಸರ್. ಹಾಸ್ಪಿಟ್ಲ್ ಇದು, ಬೇಗ ಅಂದ್ರೆ ಕಷ್ಟ. ಎಷ್ಟು ಕುಡ್ದಳು? ಕರೆಕ್ಟಾಗಿ ಹೇಳು. ಪೆಗ್ಗು. ಮತ್ತೆ ನೀನು? ನಂದು ಕೂಡ ಅವಳೇ ಕುಡಿದ್ಬಿಟ್ಲು. ಹುಡುಗಿಗೋಸ್ಕರ ಹುಡುಗರು ತ್ಯಾಗ ಮಾಡಿದ್ರೆ ಏನು ಉಳಿಯೋದಿಲ್ಲ ಕಣ. ಸರ್ ಟ್ರೀಟ್ಮೆಂಟ್ ಮಾಡಿ ಸರ್. ಒಳಗಡೆ ಎಣ್ಣೆ ಕೆಲಸ ಮಾಡ್ತಿರ್ಬೇಕು, ಆಚೆ ಕಡೆ ಔಷಧಿ ಕೆಲಸ ಮಾಡಲ್ಲ ಕಣ. ಮತ್ತೆ ಹೇಗೆ ಸರ್? ಮತ್ತೆ ಹೇಗೆ ಸರ್? ಮನೆಗೆ ಹೋಗ್ಬಿಟ್ಟು ಈ ಹುಡುಗಿ ಕುಡ್ದಿರೋ ದಿಲ್ದಾದ್ಮೇಲೆ ಕರ್ಕೊಂಡು ಬಾ, ಅವಾಗ ಮಾಡೋಣ ಟ್ರೀಟ್ಮೆಂಟು. ಆಮೇಲೆ ಸರ್ ಅಲ್ಲಿವರೆಗೂ ಮಾಂಗಲ್ಯಂ ತಂತು ನಾನೇ ಸಿನಿಮಾದಲ್ಲಿ ಇರೋ ರಮ್ಯಕೃಷ್ಣ ಪಾತ್ರನ ನೀನ್ ಮಾಡಿ ಸೇವೆ ಮಾಡು, ಬೇರೆ ದಾರಿ ಇಲ್ಲ. ನಾನ್ ಅದೇ ಕಾಲು ಒತ್ತೋದು, ಕಾವು ಕೊಡೋದೆಲ್ಲ ಇರ್ತಾವಲ್ಲ, ಅದನ್ನ ಮಾಡ್ಕೊಂಬಿಡು. ಹೋಗಮ್ಮ, ಹೋಗೋಗು. ಅಯ್ಯಪ್ಪ. ಫೀಸು ಎಲ್ಲಿಟ್ಟಿದ್ಯೋ ನೆನ್ಕೊಂಡೋಗ್ಬಿಟ್ಟೈತೆ. ಕರ್ಕೊಂಡೋಗ. ಅಯ್ಯೋ ದೇವ್ರೆ, ಹುಡುಗಿರು ಕೂಡ ಸರಿಯಾಗಿ ಕುಡಿತಾರೆ ಅನ್ಸುತ್ತೆ. ಎಷ್ಟು ಬಾರ ಇದೆಯೇ? ಅಬ್ಬಾ, ಕಾರ್ಯೇಷು ದಾಸ ಕರಣೇಷು ಮಂತ್ರಿ, ತ್ಯಾಗಕ್ಕೆ ಬ್ರದರು ಶಯನೇಷು ಸಾಹೋ. ಬ್ಯಾಟಲ್ಲಿ ಅಪರೂಪವಾದ ದಯ್ಯ ಪುರುಷ ಜನ್ಮ, ಆ ಜನ್ಮಕ್ಕೆ ಪರಿಪೂರ್ಣತೆ ಇಲ್ಲವಾಯಿತಯ್ಯ. ಹೆಣ್ಣಿನ ಈ ಬದುಕಲಿ ಸಮಪಾಲು ಅವನದೇ, ಜೀವಿತ ಅಂಕಿತ ಮಾಡದ.
ಏನಾಯ್ತು? ರಾತ್ರಿ ಕುಡ್ದಿದ್ ಜಾಸ್ತಿ ಆಯ್ತಾ? ರಾತ್ರಿ ಏನಾಯ್ತಂತ ಗೊತ್ತಿಲ್ವಾ? ಹೋಗ್ಲಿ ಬಿಡು, ಲೈಫಲ್ಲಿ ಕೆಲವೊಂದು ವಿಷಯ ಮರೆಯೋದೇ ಬೆಟರ್. ಏನಾಯ್ತು? ಏನೂ ಇಲ್ಲ. ನಾನ್ ಸ್ವಲ್ಪ ಆಚೆ ಹೋಗ್ಬೇಕು, ನೀನ್ ಬೇಗ ರೆಡಿ ಆಗು. ಬಾ 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 ಅಂದೆ ತಾನೆ. ಈ ಗಡಿಯಾರ ಏನಿದು? ಇಲ್ಲೇನ್ ಕರ್ಕೊಂಡ್ ಬಂದೆ? ಅವ್ರು ಹೇಳ್ತಾರೆ. ಬಾನು, ಹೇಳೋದ್ ಕೇಳು. ನೀನಿರು. ಬಾನು ಬೇಡ. ಏನಾಗೋದಿಲ್ಲ, ಇರು. ನೀವಿಬ್ರು ಮಾತಾಡೋದು ನಿಲ್ಸಿದ್ರೆ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ. ಏನಕ್ಕೆ ಬೇಡ? ಭಯಪಡ್ಬೇಡಮ್ಮ, ಇಂಜೆಕ್ಷನ್ ಎಲ್ಲ ಕೊಡೋದಿಲ್ಲ, ಓನ್ಲಿ ಮಾತ್ರೇನೆ. ಹೌದು. ಬೇಡ ಬಾನು, ಕೂತ್ಕೋ ಪ್ಲೀಸ್. ಏನಪ್ಪ ಹುಡುಗಿ ಇಷ್ಟೊಂದು ಆಟ ಮಾಡ್ತಾಳೆ, ಕೂತ್ಕೊಳ್ಳಮ್ಮ. ಇಷ್ಟ ತೆಗ್ದಾ ಸರಿ ಆಗುತ್ತೆ. ನನಗೆ ನೋಡಕ್ ಬರುತ್ತೆ. ರಾತ್ರಿ ತುಂಬಾ ಕಷ್ಟಪಟ್ಟಿದ್ದ ಕಣಯ್ಯ. ಥ್ಯಾಂಕ್ ಯು ಡಾಕ್ಟರ್. ಹೋಗಿ ಮೆಡಿಸಿನ್ ತಗೊಂಬಾ, ಅದ್ರಲ್ಲಿ ಬ್ಲಡ್ ಟೆಸ್ಟ್ ಕೂಡ ಇದೆ. ಸರಿ ಹೋಗ್ತೀರಾ ಅಂದ್ರಿ? ನಾವು ಬದುಕ್ಬೇಕಲ್ವಾ? ಓಹೋ, ತಗೊಂಡ್ ಬರ್ತೀನಿ. ಏನಾಗ್ತಾನೆ, ಬಾಯ್ ಫ್ರೆಂಡಾ? ಬೇಗ ಮದ್ವೆ ಆಗಮ್ಮ. ಈ ಥರದಲ್ಲಿ ಏನಾದರೂ ಮಿಸ್ ಆದ್ರೆ ಸಿಗೋದು ಭಾರಿ ಕಷ್ಟ. ನೈಟ್ ಎಲ್ಲ ನಮ್ಮವನು. ತಂದ? ವೆರಿ ಗುಡ್ ವೆರಿ ಗುಡ್. ಎಲ್ಲ ಇದೆಯಲ್ವಾ? ಓಕೆ. ಬೇಡ ಬಾನು. ಏನಾಗಲ್ಲ ಏನಾಗಲ್ಲ. ನೋವಾಗಲ್ಲಮ್ಮ? ಸರ್, ಯಾಕಿಷ್ಟು ಬ್ಲಡ್ಡು? ಟೀ ಬ್ರೇಕಲ್ಲಿ ಕುಡಿಯೋಣ ಅಂತ. ಆ ಕಡೆ ಹೇಳಮ್ಮ ಹುಡುಗಿಗೆ, ನಾವು ಬದುಕಿರೋದೇ ಇದ್ರ ಮೇಲೆ ಅಲ್ವಾ. ಇವನಿಗೆ ಬಂದು ರಿಪೋರ್ಟ್ ತಗೋ. ಯಾಕೆ ಇವಾಗ ಸಿಗಲ್ವಾ? ಈ ಮೆಡಿಸಿನ್ಸ್ ನೀವೇ ಇಟ್ಕೊಳ್ಳಿ. ಬಿಸಾಕ್ಬಿಟ್ಟ? ಇವನೇ ಅವನು ದುಡ್ಡು ಕೊಡೋದಿಲ್ಲ, ಮಾತ್ರ ಎಲ್ಲ ಬಿಸಾಕ್ಬಿಟ್ಟ. ನಮ್ಮ ಬಾಲಾಜಿಗೆ ಯೂಸ್ ಮಾಡೋಣ. ಡಾಕ್ಟರ್ ಅಂತೆ ಅವನು. ಬಾನು, ಸ್ಟಾಪ್. ಏನಾಯ್ತು? ಪಾರ್ಕ್ಗೆ ಹೋಗೋಣವಾ? ಏಕೆ? ಬಾ ಹೋಗೋಣ. ಪಾರ್ಕ್ ತಾನೆ, ಸರಿ ಹೋಗೋಣ ಬಾ. ಯು ಆರ್ ಅ ಗುಡ್ ಬಾಯ್. ನಡ್ಸು ನಡ್ಸು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಸಿಕ್ಕಾಕೊಂಡ್ರು. ಇವತ್ತಿವ್ರ ಮದ್ವೆ ನಮ್ ಕೈಯಲ್ಲೇ. ಬನ್ರೋ, ಬನ್ನಿ. ಹೇ, ಮತ್ತೇನ್ ಮಾಡ್ತಿದ್ದೆ? ಸಿಕ್ಕಾಕೊಂಡ್ರು. ಸರಿ ಆಯ್ತು, ಹೋಗೋಣ ಬಿಡು. ಎದ್ದೇಳು. ಏನ್ ಮಾಡ್ತಾ ಇದ್ದೀರೋ ಆ ಪೊದೆಲ್ಲಿ? ವಿಸಿಲ್ ಕಳಿಸ್ತಾ ಇದ್ದೆ. ಯಾವ ತರ ಅಂತ ತೋರ್ಸು. ತುಂಬಾ ಚೆನ್ನಾಗಿ ಮಾಡ್ತಿದ್ಯೋ. ನಿಮ್ಗೂ ಕಳಿಸ್ಬೇಕಂತೀರಾ? ತುಂಬಾ ಕಲೆ ಇದೆಯಲ್ಲೋ ನಿನ್ನ ಹತ್ರ. ನಮ್ ಸಂಸ್ಕೃತಿನ ಹಾಳು ಮಾಡ್ತಿದ್ಯಲ್ಲೋ. ನಾವಾ? ನೀನೇ. ಇಲ್ಲಿ ಹೊಡೆದಿದ್ ವಿಜಿಲ್ ಸಾಕು. ಈ ತಾಳಿನ ಹುಡ್ಗಿ ಕಟ್ಟಿ ನಿಮ್ ಮನೆ ಕರ್ಕೊಂಡೋಗಿ ಏನ್ ಬೇಕಾದ್ರೂ ಮಾಡು. ಬೇಡ ಪ್ಲೀಸ್. ಮದ್ವೆ? ಹೌದು. ರಿಚ್ ಆಗಿ ಪ್ಲಾನ್ ಮಾಡಿದೀನಕ್ಕ. ರಿಚ್ ಆಗ? ತುಂಬಾ ರಿಚ್ ಆಗ? ಹೌದಕ್ಕ. ಹಾ, ಹೇಗೆ? ಜಾಬ್ ಬಂದ್ಮೇಲೆ ಮತ್ತೀಗ ಏನೋ ಖಾಲಿ ಟೈಮ್ ಇದೆಯಂತಲ್ಲ, ವಿಸಿಲ್ ಕಳಿಸ್ತಾ ಇದ್ದೆ. ಲೇ, ಈ ತಾಳಿ ಕಟ್ಟಿಲ್ಲ ಅಂದ್ರೆ ಅವಾಗಿದೆ ನಿಂಗೆ. ಅವಾಗ ನಾವೆಲ್ಲ ವಿಜಲ್ ಹೊಡಿತೀವಿ ನಿಂಗೆ. ಕಟ್ಟು. ಏಯ್ ಕಟ್ಟೋ, ಕಟ್ಟು. ಹೇಗ್ ಕಟ್ಟ?
ಏಯ್ ಕಟ್ಟೋ. ಏನ್ ನಡೀತಿದೆ? ಏಯ್ ಅರ ಕೊಡೋ. ಇನ್ನು ನಮ್ಮ ಜೀವನ ವಿಜಿಲ್ಲ. ಹಿಡ್ಕೊಳೆ. ಮ್ಯಾರೇಜಾ ಹಿಂಗ್ ಮಾಡೋದು ತಪ್ಪಲ್ವಾ? ಹೌದು, ತಪ್ಪೆ. ಏಯ್ ಹಿಡ್ಕೊ. ಏಯ್ ನಿನ್ ಮೇಲೆ ಅಲ್ಲ ಕಣೋ, ಅವಳ ಮೇಲೆ ಹಾಕೋ. ಅಕ್ಕ ಬೇಡ ಏಯ್. please. ತಗೋ. ಏಯ್ ಹಾಕೆ. ಜೈ ಶ್ರೀರಾಮ್ ಜೈ ಶ್ರೀ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್. ಸಿಸ್ಟಮ್ ಸ್ಟ್ರಿಕ್ಟ್ ಆಗಿ ಇಲ್ಲದೆ ಹೋದ್ರೆ ಶಿಸ್ತು ಕಡಿಮೆ ಆಗ್ಬಿಡುತ್ತೆ. ಗುರುಗಳೇ, ನಮ್ಮ ಹೆಣ್ಮಕ್ಳು ನೋಡ್ತಾ ಇದ್ರೆ ನಮ್ ಸಂಸ್ಕೃತಿ ಪ್ರಕಾರ ಸೀರೆ ಹುಟ್ಟಿದ್ರೆ ಅನ್ಸುತ್ತೆ. ನಮ್ಮ ಮಕ್ಳಂದ್ರೆ ಏನೋ ಅರ್ಥ ಮಾವಿನಕಾಯಿ ಮುಗ್ದವ್ನೆ. ಇವರು ನನ್ ಮಕ್ಳು. ಶಿಸ್ತಿಗೆ ಇನ್ನೊಂದು ಹೆಸ್ರೆ ನಾನು. ಇದೇನೋ ಗಂಟೆ ಹೊಡಿದೇನೆ ಗಂಟೆ ಶಬ್ದ ಕೇಳಿಸ್ತಿದೆ. ಅಪ್ಪ ಡೋರ್ ಬೆಲ್ ಆಗ್ತಾ ಇದೆ ಅಪ್ಪ. ಹೋಗಿ. 1 ಗಂಟೆಗೆ ಇಬ್ರೇನಕ್ಕೆ ಒಬ್ರು ಹೋಗಿ, ಇನ್ನೊಬ್ರು ಇಲ್ಲೇ ಇರಿ. ಸರಿ ಆಯ್ತಪ್ಪ. ಕ್ರಮಶಿಕ್ಷಣ ಕ್ಲಾಸ್ಗೋಸ್ಕರ ಬಂದಿದ್ದೀರಾ? ನೀವೇನಿಲ್ಲಿ? ಹೊಟ್ಟೋಗಿ. ನಿಮ್ಮ ಅಪ್ಪನವರ ಆಶೀರ್ವಾದ ತಗೊಂಡು ಹೊರಟೋಗ್ಬಿಡ್ತೀವಿ. ಅಯ್ಯೋ ಅಪ್ಪನ ಬೇಡ ಬೇಡ ಬೇಡ, ಪ್ಲೀಸ್ ಹೋಗಿ ಹೋಗಿ ಹೋಗಿ. ಸರಿನಾ? ಇಲ್ಲ 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 ಇಲ್ಲ. ಎಲ್ಲಿಗೆ ಹೋಗ್ತಾರೆ? ಇರ್ತಾರಲ್ಲ. ಬಾ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಬನ್ನಿ ಬನ್ನಿ. ಹಾ ಬನ್ನಿ ಬನ್ನಿ ಹೋಗೋಣ. ಯಾರಪ್ಪ ನೀನು? ನಿಮಗ್ ಬೇಕಾದವ್ರು? ನಮ್ ಸಂಬಂಧಿಕನ? ಅದೇ ಅಪ್ಪ, ನಮ್ ದೊಡ್ಡಪ್ಪ. ಅಲ್ಲ 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 ನಮ್ಮಪ್ಪ. ಅದು ನೀವ್ ಹೇಳಿ. ಸರ್, ಪಾರ್ಕಲ್ ಪ್ರೀತಿ ಮಾಡೋವಾಗ ಇವ್ರಿಬ್ರಿಗೂ ಹತ್ರ ಇದ್ದು ನಿಮ್ ಮಕ್ಳು ಮದ್ವೆ ಮಾಡಿ ಒಂದ್ ಮಾಡಿದ್ದಾರೆ. ಇಬ್ರಿಗೂ ಇರೋದಕ್ಕೆ ಮನೆ ಇಲ್ಲ, ಇವ್ರಿಗೆ ಕೆಲ್ಸ ಕೂಡ ಇಲ್ಲ ನೋಡಿ. ಮತ್ತೆ ಈ ಭಾವಿ ಭರತಪ್ಪ ಅವರ ಇಬ್ರು ಹೇಗ್ ಜೀವನ ಮಾಡ್ತಾರೆ ಅಂತ ಮರ್ತರು. ನೀವೇ ಇಬ್ರಿಗೂ ನ್ಯಾಯ ಹೇಳಿ. ಕಾಲೇಜ್ಗೆ ಓದ್ಕೊಳ್ಳೋದಕ್ಕೆ ಕಲ್ಸಿದ್ರೆ ಮದ್ವೆ ಮಾಡೋದಕ್ಕೆ ಹೋಗ್ತಾ ಇದ್ದೀರೋ? ನಿಮಗೆ ಶಿಸ್ತು ಕಡಿಮೆ ಆಗಿದೆ. ಇವತ್ತಿಂದ ಅವ್ರಿಬ್ರು ಒಳಗಡೆಗೆ, ನೀವಿಬ್ರು ಹೊರಗಡೆಗೆ. ರೇ ಅಪ್ಪ ಅಪ್ಪ ಸರಿ ಬಿಡಿ, ಏನಾದ್ರೂ ಮಾಡ್ಕೊಳ್ಳಿ. ಹೋಗಿ. ಬಾ ನಾವ್ ಹೋಗೋಣ. ಹಾ ಹಾ. ಗುರುಗಳೇ, ನಾನು ಹೋಗ್ತೀನಿ. ಎಲ್ಲಿಗೋ? ಇಬ್ರು ಇಲ್ವಲ್ಲ, ಯಾರಿಗಿಡ್ಲಿ ಗಂಟೆನ? ಹೊಸ್ದಾಗ್ ಬಂದಿರೋ ಜೋಡಿಗೆ. ನಿಜವಾಗ್ಲೂ ಶಿಸ್ತನ್ ಕಲಿಸ್ಬೇಕಾಗಿರೋದು ಅವರಿಗೆ. ಬರೋದಿಕ್ ಕೇಳು. ಆಯ್ತು ಗುರುಗಳೇ. ಹೊಡಿತು ನಿಮ್ಗೆ ಗಂಟೆ. ಎಲ್ಲ ಕುದುರ್ತು. ಆಮೇಲೆ ನಿಂಗಿದ್ಯೆ. ಏನೇ ಟಿಂಗ್ ಟಿಂಗ್ ಅಂದ್ರಿ? ನನ್ ಮೊಮ್ಮಗ ಹೇಳ್ರೆ. ಮರೆಯೋದೇನೋ ಪೂರ್ತಿಯಾಗಿ ಮರ್ತು ಬಿಟ್ಟಿದ್ದೀನಿ. ಫೋನ್ ಇಡು. ಸ್ವಲ್ಪ ಟೆಂಪ್ಟ್ ಆಗ್ತಿದೆ ಕೂಡ. ಡೇಟಿಂಗ್ ಅಂದ್ರೆ ಇದೇನಾ? ಒನ್ ಮಿನಿಟ್.
ಏನದು? ಕ್ಯಾಮೆರಾಸ್ ಲೇಟೆಸ್ಟ್ ಟೆಕ್ನಾಲಜಿ ಚಿಕ್ಕ ವಿಷಯಗಳನ್ನು ಕೂಡ ಕ್ಯಾಪ್ಚರ್ ಮಾಡುತ್ತೆ. ಅದು ಗೊತ್ತು, ಆದ್ರೆ ಇಲ್ಲಿ ಯಾಕೆ? ಬಾನು, ನಿನ್ ಜೊತೆ ಕಳಿಯೋ ಪ್ರತಿ ಕ್ಷಣ ಒಂದು ಸ್ವೀಟ್ ಮೆಮೊರಿ. ಅದ್ ನನ್ನ ಹತ್ರ ಯಾವಾಗ್ಲೂ ಇರುತ್ತೆ. ಅದಿರ್ಬೇಕಾಗಿರೋದು ಅಲ್ಲಲ್ಲ ಕಡೆ, ಇಲ್ಲಿ. ಬಾನು, ನೀನ್ ನಂಗೆ ಪ್ರಾಮಿಸ್ ಮಾಡ್ದೆ ನಾನೇನ್ ಹೇಳಿದ್ರು ಮಾಡ್ತೀನಿ ಅಂತ. ಏಯ್, ಇದೇನ್ ಹುಚ್ಚೆ? ಹೊರಗಡೆ ಬಂದ್ರೆ ಚೆನ್ನಾಗಿರಲ್ಲ. ಭಯ ಪಡ್ತಿದ್ಯಾ? ನಮ್ ಪ್ರೀತಿಲಿ ಭಯ ಅನ್ನೋದಿಲ್ಲ, ನಾನು ನೀನು ಮಾತ್ರ. ಕರೆಂಟ್ ಹೋಯ್ತು. ನನ್ ಕರೆಂಟ್ ಈಗ ಸ್ಟಾರ್ಟ್ ಆಗಿದೆ. ಕ್ಯಾಮ್ರಾ ವರ್ಕ್ ಮಾಡ್ತಿಲ್ಲ. ಅಯ್ಯೋ ಇರು ಪ್ಲೀಸ್ ಪ್ರೀತಿ. ನೋವೇ. ಕರೆಂಟ್ ಬಂದ್ಮೇಲೆ ಬಾನು ಬುಜ್ಜಿ. ಯಾರೋ ಬಂದ್ರು, ಡೋರ್ ತೆಗಿ. ಈ ಟೈಮಲ್ಲಿ ಯಾರು? ಸತ್ಯ, ನೀನೇ ಆಗಿರ್ಬೇಕಣೋ. ಅಯ್ಯೋ ನೀವೇನಾ ನಮ್ಮ ಮನೆಗ್ ಬಂದಿದ್ದು? ನಾವು ಬರೋದಿಲ್ವಾ? ಏನ್ ಮಾಡ್ತೀರಾ? ಕಬಡ್ಡಿ ಆಡ್ತಿದೀವಿ. ಬಾನು, ಹೂ ಇಸ್ ದಿಸ್? ಬೆಳಗ್ಗೆ ನಡೆದಿದ್ದಕ್ಕೆ ರಿವೆಂಜಾ? ಹೌದು. ಆದ್ರೆ ಅವ್ರ ಮದ್ವೆ ಮೇಲೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಪೇರೆಂಟ್ಸ್, ರಿಲೇಟಿವ್ಸ್. ಮದ್ವೆ ಮಾಡೋದು ತಪ್ಪಲ್ಲ, ಎರಡೂ ಕುಟುಂಬಗಳ ಜೊತೆ ಮಾಡಿದ್ರೆ ಬೆಟರ್ ಅಂತ. ಎನಿವೇ, ಸಾರಿ ಪ್ರೀತಿ, ನಿಂಗೂ ಕೂಡ ಸಾರಿ. ಅಂಡ್ ಥ್ಯಾಂಕ್ಸ್. ಯಾಕೆ ಥ್ಯಾಂಕ್ಸ್? ಈ 2 days ಫುಲ್ ಎಂಜಾಯ್ ಮಾಡಿದ್ವಿ. ಕ್ರಮಶಿಕ್ಷಣ ಇರ್ಲಿಲ್ವಲ್ಲ. ಫ್ರೆಂಡ್ಸ್. ಪ್ರೀತಿ, ಮನೆ ತುಂಬಾ ಚೆನ್ನಾಗಿದೆ. ಕರೆಂಟ್ ಬಂತು. ಹೊಸ ಫ್ರೆಂಡ್ಸ್ ಬಂದಿದ್ದಾರೆ. ನೀನೇನೆ ನನ್ ಕಣ್ಣಲ್ಲಿ, ಕನಸಲ್ಲಿ ನೀನೇ ಬೇರೆತು, ಅರೆ ನಿಜವಾದೆ. ನೀನೇನೆ ನನ್ ಹೆಜ್ಜೆಲಿ ನಿನ್ನ ನಡಿಗೆ ಜೊತೆಯಾದೇನೆ. ಕೇಳಿದೇನೆ ಆ ಮಾತಲ್ಲಿನ ಮೌನ, ಇದೇನೆ ನಿನ್ನ ಇಷ್ಟ, ಇಂದೇನೆ ನಿನ್ನ ಜೊತೆ ನಡಿಗೆ, ಆದೇನೆ ನಿನ್ನಲ್ಲಿ ಅರ್ಧ. ಕಡಲಂತೆ ಉಕ್ಕಿ ಆನಂದ ಎದೆಯಲ್ಲಿ ಇಂದು ತಂದಿತು ಆನಂದ, ಎದುರು ಕಂಡಾಗ ನಿನ್ನಂದ ನನ್ ಕಣ್ಣಲ್ಲಿ ತೇಲಿ ಮರೆತೇನೆ ಈ ಲೋಕಾನ. ನೀನೇನೆ ನನ್ ಕಣ್ಣಲ್ಲಿ ಕನಸಂತೆ ನೀ ಬೇರೆತು ನಿಜವಾಯಿತೆ. ನೀನೇನೆ ಹೆಜ್ಜೆಯ ಮೇಲೆ ಹೆಜ್ಜೆಯ ಅರೆ ಇಟ್ಟೆಯ. ಬೆಳ್ಳಿ ಮೋಡದ ಸಂಗಮ, ಗುಬ್ಬಿ ಗೂಡಿನಲ್ಲಿ ಬಾಳುವ ಹಾಡೋ ಬೊಂಬೆಯ ಹಾಗೆ ರೂಪವೇ, ಜೊತೆಗೆ ಹೆಜ್ಜೆಯ ಹಾಕೋ ಚೈತ್ರವೇ. ನೋಡಲ್ಲಿ ನಿಂತವನೇ ನನ್ನ ಸುಂದರ, ನಿನ್ನೆ ನೋಡುತ್ತಾ ಕುಂತೇನೆ. ಕಡಲಂತೆ ಉಕ್ಕಿ ಆನಂದ
ಎದೆಯಲ್ಲಿ ಇಂದು ತಂದಿತು ಆನಂದ ಎದುರು ಕಂಡಾಗ ನಿನ್ನಂದ ನನ್ನ ಕಣ್ಣಲ್ಲಿ ಎದುರು ಕಂಡಾಗ ಆನಂದ ತುಟಿಯು ಮುತ್ತನು ಒಂದು ಬಯಸಿದೆ ಗುಪ್ಪಿ ಗೂಡಿನಲ್ಲಿ ಬಾಳುವ ಹಾಡೋ ಬೊಂಬೆಯ ಹಾಗೆ ರೂಪವೇ ಜೊತೆಗೆ ಹೆಜ್ಜೆಯ ಹಾಕೋ ಚೈತ್ರವೇ ಉಸಿರೇ ಆಡದೆ ಮುತ್ತನು ಕೊಡು ನಿನ್ನ ಅಪ್ಪುಗೆ ಬಿಸಿಯಾಗಿದೆ ಕಡಲಂತೆ ಉಕ್ಕಿ ಆನಂದ ಎದೆಯಲ್ಲಿ ಇಂದು ತಂದಿತು ಆನಂದ ಎದುರು ಕಂಡಾಗ ನಿನ್ನಂದ ನನ್ನ ಕಣ್ಣಲ್ಲಿ ಎದುರು ಕಂಡಾಗ ಆನಂದ ಪ್ರೀತಿಯಲ್ಲಿ ಪ್ರೀತಿ 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 ಭಾನು ನನಗೋಸ್ಕರ ಹುಡುಕ್ಬೇಡ. ನಾನು ಕಾಣ್ತಾ ಇಲ್ಲ ಅಂತ ಕಂಗೆಡ್ಬೇಡ. ಯಾಕೆ ಅಂದರೆ ಇನ್ನು ಈ ಜನ್ಮದಲ್ಲಿ ನಾನು ಬದುಕಿ ಸಿಗೋದಿಲ್ಲ, ಸತ್ತೋಗ್ಬಿಡ್ತೀನಿ ನಾನು ಸಾಯೋದಂತೂ ನಿಜ. ಈ ನಿಜದಲ್ಲಿ ಸ್ವಲ್ಪ ದಿನ ಆದರೂ ಸಂತೋಷವಾಗಿರ್ಬೇಕು ಅಂತ ಪಬ್ಬು ಬಾರು ಅಂತ ತಿರ್ಗಿದ್ವಿ, ಅದೆಲ್ಲ ಸುಳ್ಳು. ಅಲ್ಲಿ ನಾನಿಲ್ಲ, ನಾನು ನಿನ್ನ ಪ್ರೀತಿಯಲ್ಲಿದ್ದೆ, ಇದು ನಿಜ. ನನ್ನ ಕಡೆ ಕ್ಷಣಗಳಲ್ಲಿ ನಿನ್ನ ಕೈಯಲ್ಲಿರಬೇಕು ಅಂತಿದ್ದೆ, ಆದರೆ ನಿನಗೆ ನನ್ನ ಮೇಲಿರೋ ಪ್ರೀತಿನ ನಿನ್ನ ಕಣ್ಣಲ್ಲಿ ನೋಡಿದೆ. ನಾನಿಲ್ಲದೆ ನೀನು ಇರೋಕ್ಕಾಗಲ್ಲ. ನಿನ್ನ ಲೈಫಲ್ಲಿ ನಾನೊಂದು ಡ್ರೀಮ್ ಅನ್ಕೋ. ನಿನಗೆ ನನ್ನ ಪ್ರಾಪರ್ಟಿ ಅಂದರೆ ಇಷ್ಟ ಅಲ್ವಾ? ಎಲ್ಲ ನಿಂದೆ. ನೀನು ನಿಮ್ಮ ನೆಂಟ್ರನ್ನ ಮದುವೆ ಆಗಿ ಹ್ಯಾಪಿಯಾಗಿರು. ನನಗೆ ಮಾತು ಕೊಟ್ಟಿದ್ಯಾ, ಮರಿಬೇಡ. ಬಾಯ್. The person you're trying to speak is temporarily out of order. The number you're trying to reach is temporarily out of order. ಗುರುಗಳೇ, ನಿಮ್ಮ ತಾತ ಅವ್ರಿಗೆ ನಮ್ಮ ತಾತ ಇಡ್ತಾ ಇದ್ರು, ನಿಮ್ಮ ತಂದೆ ಅವ್ರಿಗೆ ನಮ್ಮ ತಂದೆ ಇಡ್ತಾ ಇದ್ರು, ಇವಾಗ ನಾನು ಇಡ್ತಾ ಇದ್ದೀನಿ ಗಂಟೆನ. ಸಂಬಳ ಮಾತ್ರ ಬದಲಾಗ್ತಿಲ್ಲ ಗುರುಗಳೇ. ಗಂಟೆ ಬದಲಾಗಿದ್ಯಾ? ಇಲ್ಲ ಗುರುಗಳೇ. ಗಂಟೆ ಇಡೋದು ಬದಲಾಗಿದ್ಯಾ? ಇಲ್ಲ ಗುರುಗಳೇ. ಸಂಬಳ ಕೂಡ ಬದಲಾಗಲ್ಲ ಕಣೋ. ಬಾಯಿ ಮುಚ್ಕೊಂಡು ಗಂಟೆ ಒರ್ಸು. 1 ಗಂಟೆ ಡಿಸ್ಟರ್ಬ್ ಮಾಡಬೇಡ. ಸವಿತಾ, ಬಬಿತಾ, ಭಾನು, ಏನಾಯ್ತು? ಪ್ರೀತಿ ಕಾಲ್ ಮಾಡಿದ್ಲಾ? ಪ್ರೀತಿ ಕಾಣಿಸಿದ್ರೆ ಕಾಲ್ ಮಾಡಿ. ಭಾನು, ಏನಾಯ್ತು? ಭಾನು ಯಾಕಮ್ಮ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನೆ? ಪ್ರೀತಿ ಕಾಣಿಸ್ತಾ ಇಲ್ವಂತೆ ಅಪ್ಪ, ಅವಳ ಫೋನ್ ಕೂಡ ವರ್ಕ್ ಆಗ್ತಾ ಇಲ್ವಂತೆ ಅಪ್ಪ. ಭಾನು ತಲೆ ಕೆಡ್ಸ್ಕೊಂಡಿದ್ದಾನೆ ಅಂದ್ರೆ ಏನೋ ಆಗಿದೆ ಅಂತಾನೆ. ಪ್ರೀತಿ ನಿಮ್ಮನ್ನೆಲ್ಲ ಆಟ ಆಡಿಸ್ತಿದ್ದಾಳಮ್ಮ. ಇಲ್ಲ ಅಪ್ಪ, ಭಾನು ಅವ್ರ ಅಜ್ಜಿ ಏನೋ ಮಾಡಿರ್ಬೇಕು ಅನ್ಸುತ್ತೆ. ಬಾರೆ ಹೋಗೋಣ. ಹಾ ಬಾ.
ಕಣ್ಕಣಲ್ವಾ? ಏಯ್ ಬಾನು, ಸರ್ ಪ್ರೀತಿ ನಿನಗೋಸ್ಕರ ತುಂಬಾ ಸತಿ ಫೋನ್ ಮಾಡ್ದೆ ಕಣಯ್ಯ. ಮೊದಲು ಕಾರ್ ಎತ್ತು. ಓಕೆ ಸರ್. ಬಾ, ಗೆಟ್ ಇನ್. ಬಾನು, ಪ್ರೀತಿ ಬಾಡಿ ಪೂರ್ತಿಯಾಗಿ ಪಾಯ್ಸನ್ ಆಗೋಗಿದೆ. ಅವಳು ಯಾವಾಗ ಬೇಕಾದ್ರೂ ಸಾಯ್ಬೋದು. ಅವಳು ಸಾಯೋಂಥ ವಿಷಯ ಅವಳಿಗೆ ಮುಂಚೆನೆ ಗೊತ್ತಿತ್ತು ಸರ್. ಅವಳಿಗೆ ಗೊತ್ತಿಲ್ಲದಲ್ಲ ಯಾರೋ ಅವಳ ಬಾಡಿಗೆ ಸ್ಲೋ ಪಾಯ್ಸನ್ ಹಾಕಿ ಮೆಡಿಸಿನ್ ಬಗ್ಗೆ ಗೊತ್ತಿರೋ ಯಾರೋ ಡಾಕ್ಟರ್ ಆಗಿರ್ತಾರೆ. ಬಾನು, ಪ್ರೀತಿ ಬಗ್ಗೆ ಎಷ್ಟು ಬೇಗ ವಿಚಾರಿಸಿ ಅಷ್ಟೇ ಒಳ್ಳೇದು. ಅಲ್ಲಿ ನಿಜವಾಗ್ಲೂ ಏನ್ ನಡೀತಿದೆ ಸರ್? ಇದೆಲ್ಲ ಏನೋ ಒಂದು ಪ್ಲಾನ್ ಇರಬೇಕು. ಬಾನು, ಬೇಗ ಪ್ರೀತಿನ ಕಾಪಾಡು. ನಮಗ ಪ್ರೀತಿಯಲ್ಲೂ ಕಾಣಿಸ್ತಿಲ್ಲ ಕಣೋ. ಗೊತ್ತಿರೋ ಎಲ್ಲ ಯಾರೇ ಹುಡುಕ್ಬಿಟ್ವಿ. ಅವ್ಳು ಸಿಗಲ್ಲ ಕಣೋ, ಇನ್ ಯಾವತ್ತೂ ಸಿಗಲ್ಲ. ಏನೋ ಹೇಳ್ತಾ ಇದೀಯ ನೀನು? ಅವ್ಳು ಸಾವನ್ನ ನೋಡ್ಬಾರ್ದು ಅಂತ ಅವ್ಳ ಪ್ರತಿಬಿಂಬ ಕೂಡ ನನಗೆ ಕಾಣದ್ರಂಗ್ ದೂರ ಹೋಗಿದ್ದಾಳು. ಒಂದ್ಸಲ ಆದ್ರೂ ಅವಳು ನೋಡ್ಬೇಕು ಕಣೋ. ಬೇಜಾರಾಗ್ಬೇಡ ಕಣೋ, ಏನಾಗಲ್ಲ. ಪ್ರೀತಿ ಸಿಗ್ತಾಳ್ ಕಣೋ. ಪ್ರೀತಿ ಸಾವು ಕಾರಣ ಆದವನ್ನ ಅವನನ್ನ ಖಂಡಿತವಾಗ್ಲೂ ನಾನು ಸಾಯಿಸ್ತೀನಿ ಕಣೋ. ಗೊತ್ತಿಲ್ಲ ಕಣೋ, ಒಂದು ಕ್ಲೂ ಸಿಕ್ಕಿದ್ರೆ ಸಾಕು ಕಣೋ. ಅವನಿಗಿದ್ದೇನಾ? ಬೇಗ 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 ಗೊತ್ತು ಮಾಡ್ಕೋಬೇಕು ಕಣೋ. ಎಸ್, ಗೊತ್ತಾಯ್ತು ಕಣೋ. ಹೇಗೋ? ಪ್ರೀತಿ ಪ್ರೆಗ್ನೆಂಟ್ ಅಂತ ಹಾಸ್ಪಿಟಲ್ಗೆ ಹೋಗಿದ್ಲು. ಅವತ್ತು ಅವಳು ಹೆಲ್ತ್ ಚೆನ್ನಾಗೇ ಇತ್ತು. ಹೌದು. ಅಂದ್ರೆ ಅಲ್ಲಿ ಏನೋ ನಡೆದಿರ್ಬೇಕು. ಬರ್ರೋ ಬರ್ರೋ. ಸಿಸ್ಟರ್, ನನ್ ಗುರ್ತು ಸಿಕ್ತಾ? ನೀವು ಅದೇ ಅವತ್ತು ಪ್ರೀತಿ ಪ್ರೆಗ್ನೆಂಟ್ ಅಂತ ಹೇಳಿದ್ದು ನಾನು ಹೊಡ್ಸ್ಕೊಂಡೆ. ಒಂದ್ಸಲ ಗುರ್ತು ಹಿಡೀರಿ ಸಿಸ್ಟರ್. ಈ ಹುಡುಗಿನೇ ಪ್ರೀತಿ ಮೇಡಮ್. ಇಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ಲಾ? ಸರ್ ಸರ್ ನಮಸ್ಕಾರ ಸರ್. ಲೇ, ಯಾರೋ ನೀನು? ಮಾಸ್ತಗೆ ಗನ್ ನೋಡ್ಕೋಬೇಕಲ್ವಾ ಸರ್? ಬನ್ನಿ ಸರ್, ಬನ್ನಿ. ಪ್ರೀತಿನ ಬೇಗ ಹುಡುಕ್ಬೇಕು ಬಾನು, ಹೋಗೋಣ ಬಾ. ಪ್ರೀತಿ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ ಅಂಕಲ್. ಈ ಪರಿಸ್ಥಿತಿಲಿ ಅಂಕಲ್ ಆಗಿ ಏನು ಹೇಳಬಾರ್ದು, ಡಾಕ್ಟರ್ ಆಗಿ ಹೇಳ್ದಲ್ಲೇ ಇರಬಾರ್ದು. ಏನಾಯ್ತು? ಪೇರೆಂಟ್ಸ್ ತನ್ನ ಆಸ್ತಿ ಜೊತೆಗೆ ಆರೋಗ್ಯ ಕೂಡ ಕೊಡಬೇಕು. ಆದರೆ ನಿಮ್ಮಪ್ಪ ಅನಾರೋಗ್ಯ ಕೊಟ್ಟಿದ್ದಾನೆ. ಕ್ಲಿಯರ್ ಆಗಿ ಹೇಳಿ ಅಂಕಲ್. ನಮ್ಮಪ್ಪನ ಹಂಗೆ ನಾನು ಕೆಲವು ದಿನದಲ್ಲಿ ಸತ್ತು ಹೋಗ್ತೀನಿ ಅಷ್ಟೇ ತಾನೇ? ಸ್ಟಾಪ್ ಇಟ್ ಪ್ರೀತಿ. ಟ್ರೀಟ್ಮೆಂಟ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು. ನಮ್ಮಪ್ಪ ಹೇಳ್ತಿದ್ರು ಅಂಕಲ್, ನಮ್ಮನೇಲಿ ಸಾವು ಕಾಯಂ ಅಂತ. ಎಷ್ಟೊಂದು ಆಸ್ತಿ ಇದೆ, ಆದರೆ ಮುಂದಿನ ತಲೆಮಾರಿರಲ್ಲ ಅಷ್ಟೇ ಅಲ್ವಾ ಅಂಕಲ್? ಪ್ರೀತಿ, ಸಮಾಧಾನ ಮಾಡ್ಕೋ.
ಪ್ರೀತಿ ಕರ್ಕೊಣೋ, ಪ್ರೀತಿ ಕಣೋ. ಬಾ ಬಾ ಬಾ, ಹೋಗೋಣ. ಬೇಗ ಗಾಡಿ ಸ್ಟಾರ್ಟ್ ಮಾಡು. ಬೇಗ ಕೂತ್ಕೊಳ್ಳಿ. ಬಾ 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 ಬಾ, ಹತ್ಕೊಳ್ರೋ. ಬೇಗ ಬೇಗ ಬಾರೋ. ಪ್ರೀತಿ 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 ನಿನ್ಗೇನಾಗಲ್ಲ ಪ್ರೀತಿ, ನಾನು ಇದ್ದೀನಿ ಪ್ರೀತಿ. ಪ್ರೀತಿ ಪ್ರೀತಿ ಕಣ್ತಿಗೆ ಪ್ರೀತಿ. ಪ್ರೀತಿ ನಾನು ಇದ್ದೀನಿ ಪ್ರೀತಿ, ನಾನು ಬಂದಿದ್ದೀನಿ ಪ್ರೀತಿ. ಪ್ರೀತಿ 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 ಅಮ್ಮ, ಪ್ರೀತಿ ನಿನ್ಗೇನು ಆಗಲ್ಲಮ್ಮ, ನಾನು ಬಂದಿದ್ದೀನಮ್ಮ. ಏಯ್ ಹೋಗಿ ಆಂಬುಲೆನ್ಸ್ ಕರೀರೋ, ಹೋಗಿ. ಅಮ್ಮ ಪ್ರೀತಿ ನಿನ್ಗೇನಾಗಲ್ಲ, ನಿನ್ಗೇನಾಗಲ್ಲ. ಲವ್, ಇಂಜೆಕ್ಷನ್ ತಗೊಂಬಾ, ಬೇಗ ಹೋಗು, ಹೋಗೋ. ಪ್ರೀತಿ ಇಂಜೆಕ್ಷನ್ ಕೊಟ್ರೆ ಪೂರ್ತಿಯಾಗಿ ಸತ್ತೋಗ್ತಾಳ? ಪ್ರೀತಿ ಈ ಸ್ಥಿತಿ ಕಾರಣ ನೀನೇ ತಾನೆ, ನೀನೇ. ನಾನು ಪೊಲೀಸ್ ಅನ್ಕೊಣ. ನೀನ್ ಪೊಲೀಸ್ ಆದ್ರೂ ಸರಿ, ದೊಡ್ಡ ಮನುಷ್ಯ ಆದ್ರೆ ಗಂಡು ಗೊತ್ತಾಗಲ್ಲ ಸರ್. ಟ್ರಿಗರ್ ನಮ್ಗೆ ಶೂಟ್ ಮಾಡಿದೆ ಸತ್ತೋಗ್ತೀಯಾ? ಏನ್ ಬೇಕು ನಿಮಗೆ? ಇವಾಗ 4 kg ತೊಗರಿ ಬೇಳೆ, 2 kg ಹೆಸರು ಬೇಳೆ. ಇದಕ್ಕೂ ಮುಂಚೆ ನೀವು ಕಿರಣಿ ಅಂಗಡಿ ಇಟ್ಟಿದ್ರಲ್ಲ ಸರ್, ಇವನ ಹತ್ರ ಮಾತೇನೋ ಮಗ, ಸುಟ್ಟಾಕೋ, ಪೀಸ್ ಪೀಸ್ ಆಗ್ಬಿಡ್ಬೇಕು. ಬೇಡ ಬೇಡ. ಪ್ರೀತಿ ಎಲ್ಲಿ ಹೋಗಿದ್ದಾಳೆ ಗೊತ್ತಿಲ್ಲ. ಪ್ರೀತಿ ಹೇಗಿರೋ ಸಿಗ್ತಾಳೆ, ಸಾಯಿಸೋ. ಬೇಡ, ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಏನಾಯ್ತು ಅಂತ ಹೇಳ್ತೀನಿ, ನಾನು ಹೇಳ್ತೀನಿ. ಚಿಯರ್ಸ್. ಮತ್ತೆ US ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ನಾವು ಸಿಕ್ ಬೀಳ್ತೀವೇನೋ? ಅವನು US ವರ್ಗೂ ಹೋದ್ರೆ ಅಲ್ವಾ? ಅಂದ್ರೆ ಇವತ್ತು ಕೊಟ್ಟಿರೋ ಡೋಸ್ಗೆ ನಾಳೆ ಅವನು ಸಾಯ್ಬೋದು. ಪ್ರಾಪರ್ಟಿ ಎಲ್ಲ ಪ್ರೀತಿಗೆ ಹೆಸರು ಬರೆದು ಸಾಯ್ತಿದ್ದಾನೆ ಅನ್ಸುತ್ತೆ. ಇಬ್ರಿಗೂ ಸಾವು ಅವ್ರಿಗೆ ಗೊತ್ತಾಗ್ದಿರ್ತಾರ ಸಾಯಿಸಿರೋ ನಾನು. ಇದೆಲ್ಲ ಯಾವ ಲೆಕ್ಕ? ರಂಜಿತ್ ಹಾಸ್ಪಿಟ್ಲ್ ಅನ್ನೋ ಹೆಸರನ್ನ ಇಡೀ ಸಿಟಿಗೆ ನಾ ಗೊತ್ತಾಗಬೇಕು, ಆ ಥರ ಮಾಡ್ತೀನಿ. Cheers. ಪ್ರೀತಿ ಡೆತ್ ಡೇಟ್ ಯಾವಾಗ? ನನಗೆ ಗೊತ್ತಿರೋ ಪ್ರಕಾರ ಇವತ್ತು ಅಥವಾ ನಾಳೆ. ಆಲ್ರೆಡಿ ಅನ್ಕಾನ್ಷಿಯಸ್ ಸ್ಟೇಜ್ಗೆ ಹೋಗಿರ್ತಾಳೆ. ನೀನ್ ನೋಡಿದ್ಯಾ?
ಇಷ್ಟೊತ್ತಿಗೆ ನನಗೆ ಫೋನ್ ಬಂದಿಲ್ಲ ಅಂದರೆ ಮತ್ತೆಲ್ಲಿದ್ದಾಳೆ? ಕೊನೆ ಕ್ಷಣಗಳಲ್ವಾ, ಎಂಜಾಯ್ ಮಾಡ್ತಾ ಇರ್ತಾಳೆ. ಹಾಗಾದ್ರೆ ನಾನು ಫಾರ್ಮಾಲಿಟೀಸ್ ರೆಡಿ ಮಾಡ್ತೀನಿ. ಮತ್ತೆ ನೀನು ಬಾಟ ಅಲ್ವೇನೋ? ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೋ ಕೆಲಸ ಮಾಡು. ಓಕೆ, ನಾನು ಹೊರಡ್ತೀನಿ. ಬಾಯ್ ಬಾಯ್. ಒಳ್ಳೆ ಹುಡುಗಿ ಕಣೋ ಅವಳು. ನೀನು ಡಾಕ್ಟರ್ ತಾನೇ, ನಿನ್ನ ದೇವ್ರ ತರ ನೋಡ್ತಾ ಇದ್ಲು. ಅಷ್ಟೊಂದು ನಂಬಿಕೆ ಭರವಸೆ ನಿನ್ ಮೇಲೆ ಇಟ್ಟಿದ್ದು ಕಣೋ. ಯಾರಿಗಾದ್ರೂ ಸಮಸ್ಯೆ ಏನಾದ್ರೂ ಬಂದ್ರೆ ದೇವ್ರಿಗಿಂತ ಮುಂಚೆ ಡಾಕ್ಟರ್ ಹತ್ರ ಬರ್ತಾರೆ. ಬದುಕ್ತಾರೆ ಅನ್ನೋ ಆಸೆಯಿಂದ ಅಲ್ಲ, ಬದುಕಿಸ್ತಾರೆ ಅಂತ ನಂಬಿಕೆಯಿಂದ. ನಿನ್ನಂತ ಡಾಕ್ಟ್ರೇ ಛೇ, ಪ್ರೀತಿನ ಬದುಕ್ಸೋ. ತಪ್ಪು ಮಾಡ್ದೆ ಕಣೋ. ಇವಳನ್ನ ಸಾಯಿಸಿ ಇವಳ ಆಸ್ತಿನ ಹೊಡಿಬೇಕು ಅನ್ನೋದು ಮಾತ್ರ ಆಲೋಚನೆ ಮಾಡಿದೆ. ಇವಳು ಎಲ್ಲಿ ತಿರುಗ್ತಾ ಇದ್ದಾಳೆ, ಯಾರ ಜೊತೆ ತಿರುಗ್ತಾ ಇದ್ದಾಳೆ ಅಂತ ನೋಡ್ಲಿಲ್ಲ ಕಣೋ. ಏನೋ ನೀನು ನಂತರನೇ ತಾನೇ? ಇವಳು ದುಡ್ಡುಗೋಸ್ಕರ ಇವಳು ಹಿಂದೆ ಬಿದ್ದಿದ್ದೆ, ಬುಟ್ಟಿಗೆ ಹಾಕೊಂಡು ಪಕ್ಕದಲ್ಲಿ ಮಲ್ಕೊಂಡಿದ್ದೆ. ಪ್ರೀತಿನ ಹೆಸರಲ್ಲಿ ನೀನ್ ಮಾಡಿದ್ದೇನೋ. ಪ್ರತಿ ಒಂದಕ್ಕೊಂದು ಕಾಂಪಿಟೇಷನ್ ಇರುತ್ತೆ, ಎದುರಿಸಕ್ಕೆ ಯಾರೋ ಒಬ್ಬ ಇರ್ತಾನೆ. ಇವಾಗ ನನ್ಗಂತ ನೀನಿದ್ಯಾ? ಬಾ ಬಾ. ಏಯ್, ಆಸ್ತಿ ಬಗ್ಗೆ ನಾನು ನಿಂತಿರೋ ದುರಾಸೆ ಪಡುವಂತ ವ್ಯಕ್ತಿ ಅಲ್ಲ ಕಣೋ. ಪ್ರೀತಿ ಮೇಲಿರುವಂತ ಪ್ರೇಮ ನನ್ನ ಇಲ್ಲಿ ತನಕ ಕರ್ಕೊ ಬಂದಿದೆ. ಪ್ರೀತಿ ನನ್ನ ಪ್ರಾಣ. ಏಯ್, ಆಸ್ತಿನೆಲ್ಲ ಪ್ರೀತಿ ನನ್ನ ಹೆಸರು ಬರ್ಕೊಟ್ಟಿದ್ದಾಳಲ್ಲೋ. ಏಯ್ ಸತ್ಯ, ಎಷ್ಟೇ ಖರ್ಚಾದ್ರೂ ಪ್ರೀತಿ ಕರ್ಕೊಂಡು ಹೋಗೋ. ಆಯ್ತು ಕಣೋ. ಪ್ರೀತಿ ಬದುಕ್ಬೇಕು, ಕರ್ಕೊಂಡು ಹೋಗು. ಪ್ರೀತಿ ಪ್ರೀತಿ ಏಯ್ ಸತ್ಯ, ಬಾರೋ ಬಾರೋ, ಎತ್ಕೋ ಎತ್ಕೋ ಹಿಡ್ಕೊಳ್ಳೋ. ಡೋರ್ ತೆಗಿಯೋ. ಸವಿತಾ, ಪ್ರೀತಿ ಸಿಕ್ಬಿಟ್ಲು. ಬಿಚ್ಚಿ 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 ಜರ್ಗೆ ಹುಷಾರೇ. ಹೇ ತಗೊಳ್ಳೋ, ತಗೋ. ನನ್ನೂ ಕೂಡ ಸಾಯಿಸ್ಯಾ? ತಗೊಳ್ಳೋ, ತಗೋ. ಅಜ್ಜಿ ಹುಷಾರು. ಅಜ್ಜಿ 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 ಓಯ್ ಓಯ್ ಅಜ್ಜಿ, ಅಜ್ಜಿ ಎಂತ ಕೆಲ್ಸ ಮಾಡ್ತೀಯೋ? ಓಯ್ ಬಾನು, ಬಗ್ಗೋ. ಅಜ್ಜಿ. ಡಾಕ್ಟ್ರು ಸತ್ತವನ ಬದುಕವನು ನೋಡೋ. ಹಂಗ್ ಹೊಡ್ದಲ್ಲ ಅಜ್ಜಿ. ಡಾಕ್ಟ್ರು ಇನ್ನು ಉಸಿರಾಡ್ತಿದ್ಯಾ? ಸತ್ತೋಗ್ಬಿಟ್ಟಲೆ. ನೀನ್ ಸಾಯ್ತೆ ಕಣೋ. ಡೇಟಿಂಗಾ ಡಿಂಗ್ ನೋಡ್ತೀನಿರೋ ನಿನ್ನ. ನಿಂತ್ಕೊಳೋ. ನೋಡೋ ನಿನ್ನ. ಅಜ್ಜಿ 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 ಬೇಡ. ಅಜ್ಜಿ ಬೇಡ ಅಜ್ಜಿ. ನೀನೇ ಅಜ್ಜಿ ಅಜ್ಜಿ ಬೇಡ ಅಜ್ಜಿ. ಅಜ್ಜಿ ಹೇಳೋದ್ ಕೇಳಜ್ಜಿ. ನಿಂತ್ಕೊಳೋ ಅಂತಿದ್ರೆ ಮೊಮ್ಮಗ್ನೆ ಬಾರಯ್ಯ. ಹಂಗ್ ಹೊಡ್ದಲ್ಲ ಅಜ್ಜಿ. ನನ್ನ ಮುದ್ದು ಬಂಗಾರ.
ಪ್ರೀತಿ ಪ್ರೀತಿ ಡಾಕ್ಟರ್, ಬಾನು, ಪ್ರೀತಿ ಬಾಡಿಲಿ ಪಾಯ್ಸನ್ ಹೋಗಿದೆ. ಆದ್ರೆ ಏನಾಯ್ತು ಡಾಕ್ಟರ್? ಮನ್ಸಲ್ಲಿ ನಿನಗೆ ಪ್ರೀತಿ ಜಾಸ್ತಿ ಆಗಿದೆ ಕಣಯ್ಯ. ಪ್ರೀತಿ ಬದುಕಿದ್ದಾಳೆ ಅಂದ್ರೆ ಕೇವಲ ನನ್ನಿಂದ ಮಾತ್ರ ಅಲ್ಲ, ಅದು ನಿನ್ನ ಪ್ರೇಮದಿಂದ ಮಾತ್ರ. ಥ್ಯಾಂಕ್ ಯು ಡಾಕ್ಟರ್. ಆಲ್ ದಿ ಬೆಸ್ಟ್. ಹೋಗಿ ನೋಡು. ಹೇಳು ಪ್ರೀತಿ, ಪಬ್ಗೆ ಹೋಗೋಣ ಬಾರ್ಗೆ ಹೋಗೋಣ? ಪಬ್ಗೆ ಬಾರ್ಗೆ ಹೋಗೋದಕ್ಕೆ ನಾನು ಮುಂಚೆ ತರ ಅನ್ಕೋತಾ ಇದ್ಯಾ? ವೈಫ್ ಆಫ್ ಬಾನು. ನನ್ ಗಂಡ ಎಲ್ಲಿದ್ರೆ ಅಲ್ಲೇ ನನ್ ಲೈಫ್. ಹೆಂಡತಿ ಆಗೋಗ್ಬಿಟ್ಟ? ನಾನು ಒಪ್ಕೊಳ್ಳಲ್ಲ. ಅಯ್ಯೋ ಅಜ್ಜಿ, ನೀವೆಷ್ಟ್ ಹೇಳಿದ್ರು ಎಷ್ಟ್ ಕಿರ್ಚಿದ್ರು ಹುಡುಗಿಗೆ ಉಪ್ಪಿನಕಾಯಿ ಹಾಕಕ್ ಬರ್ಲೇಬೇಕು. ಹಾ ಬಿಡ್ರೆ. ನಿನ್ ಬಾಯ್ ಬಚ್ಲು. ಪ್ರೀತಿ ಮಹಾರಾಣಿನೇ. ಮಹಾರಾಣಿ ಆದ್ರೆ ಏನು, ಎಲ್ಜಿಬತ್ ರಾಣಿ ಆದ್ರೆ ನನಗೇನು? ಉಪ್ಪಿನಕಾಯಿ ಉಪ್ಪಿನಕಾಯಿ. ರಾಹುಲಜ್ಜಿ, ಶಿಸ್ತು. ನನ್ನ ಮರ್ತಿದ್ದೀರಾ? ಅಷ್ಟಕ್ಕೂ ಅಜ್ಜಿನೇನು ಕಿಡ್ನಾಪ್ ಮಾಡಿದ್ರು ಅಂತ ನನಗ್ ಗೊತ್ತು. ನಿಮ್ ಯಾರಿಗೂ ಗೊತ್ತಿಲ್ಲ. ಇನ್ನು ಈ ಕತೆಗೆ ಶುಭ. ಕಲಾ 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 ಪೋಷಕರು, ದುಡ್ಡಂದ್ರೆ ಸಾಯ್ತಾರೆ ಪಕ್ಕ ಪೋಖ್ರಿ ತುಂಟರು. ಕಲಾ 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 ಪೋಷಕರು, ದುಡ್ಡಿದ್ರೆ ಪ್ರತಿಯೊಬ್ರು ದಾಸೋಹ ಮಾಡ್ತಾರೆ. ಹುಡುಗರಾದ್ರು ಹುಡುಗಿರಾದ್ರು ದುಡ್ಡಿದ್ರೆ ಬೇರೇನು ಬೇಕಾಗಿಲ್ಲ. ಪಾಪ ಇಲ್ಲ ಪುಣ್ಯ ಇಲ್ಲ, ಕಲಿಯುಗವೇ ಕಾಸಿನ ಮೇಲ್ ನಿಂತಿದೆ ನೋಡು. ಬೆಲ್ಲ ಇದ್ರೆ ತಾನೇ ಇರುವೆ ಬಂದು ಮುತ್ತಿಗೆಯ ಹಾಕುತ್ತೈತೆ. ರೂಪಾಯಿ ಬಿಲ್ಲೆ ತಾನೇ ನಿನ್ನ ರೂಪುರೇಖೆ ಬದಲಾಯಿಸೋದು ಈ ಸಿಸ್ಟಮ್. ಪ್ರೀತಿ ಇದ್ರೆ ಸಾಕು, ನಿನ್ ಮನಸ್ಸಿನಲ್ಲಿ ಬಯಕೆ ಇದ್ರೆ ಎಲ್ಲ ಹಯ್ಯೆ. ಪರಮಾತ್ಮನ ದರ್ಶನ ಇಲ್ದೆ ನಿನ್ ಸುತ್ತಲೂ ಪ್ರದಕ್ಷಿಣೆ ಮಾಡ್ಬಿಡ್ತಾನೆ. ಕಲಾ 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 ಪೋಷಕರು, ದುಡ್ಡಂದ್ರೆ ಸಾಯ್ತಾರೆ ಪಕ್ಕ ಪೋಖ್ರಿ ತುಂಟರು. ಕಲಾ 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 ಪೋಷಕರು, ದುಡ್ಡಿದ್ರೆ ಪ್ರತಿಯೊಬ್ರು ದಾಸೋಹ ಮಾಡ್ತಾರೆ.